ಸಹೋದರ ಸಹೋದರಿಯರೇ, ಇಂದಿನ ಭಾನುವಾರದ ಕಾರ್ಯಕ್ರಮಕ್ಕೆ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ವತಿಯಿಂದ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲು 3 ಬಾರಿ ಓಂಕಾರ, ನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಓ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಹನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರಿಯರು, ಮತ್ತೊಮ್ಮೆ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದು ಆನ್ಲೈನ್ ಉಪನ್ಯಾಸ ಮಾಡಲು ನಮ್ಮೊಂದಿಗೆ ಸೋದರಿ ರತ್ನಾಕರ ಮಾಧವಿ ಅವರು ಒಪ್ಪಿರುವುದು ತುಂಬಾ ಸಂತೋಷದ ವಿಷಯ. ಸೋದರಿ ಮಾಧವಿ ಅವರು ನಿಮಗೆಲ್ಲ ತುಂಬಾ ಚಿರಪರಿಚಿತರು. ದಿವಂಗತ ಸೋದರ ವಿಶ್ವನಾಥ ರಾಜು ಅವರ ಪುತ್ರಿ. ಸೋದರ ವಿಶ್ವನಾಥ ರಾಜು ಅವರು ಜೀವನ ಪರ್ಯಂತ ಥಿಯಾಸಫಿ ಜೀವನ ನಡೆಸಿದಂತಹ ಆತ್ಮ. ಶ್ರೀನಿವಾಸಪುರದಲ್ಲಿ ಮತ್ತು ಸುತ್ತಮುತ್ತಲೂ ಅವರು ಥಿಯಾಸಫಿಗಾಗಿ ಸಲ್ಲಿಸಿದ ಸೇವೆ ಅಪಾರ. ಇಂಥವರ ಪುತ್ರಿ ಸೋದರಿ ಮಾಧವಿ ಅವರು ನಮ್ಮೊಂದಿಗಿದ್ದಾರೆ. ಅವರು ಶ್ರೀನಿವಾಸಪುರ ಗೌರ್ಮೆಂಟ್ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದ್ದರೂ ಕೂಡ ಜೊತೆಯಲ್ಲಿ ಥಿಯಾಸಫಿ ಪ್ರಚಾರ ಮತ್ತು ಪ್ರಸಾರ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಕರ್ನಾಟಕದಾದ್ಯಂತ ಲಾಡ್ಜ್ಗಳಿಗೆ ಭೇಟಿ ಕೊಟ್ಟು ಗೋಷ್ಠಿಗಳನ್ನು ನಿರ್ದೇಶಿಸಿ ಉಪನ್ಯಾಸ ಮಾಡಿದ್ದಾರೆ. ಎಂತಹ ಕ್ಲಿಷ್ಟ ವಿಷಯಗಳನ್ನಾದರೂ ಸರಳವಾಗಿ ಮನನ ಮಾಡಿಕೊಡಬಲ್ಲರು ನಮಗೆ. ಅವರ ಉಪನ್ಯಾಸ ಮಾಡುತ್ತಿರುವ ವಿಷಯ ಪ್ರಜ್ಞೆ, ವಿಶ್ಲೇಷಣೆಯ ಸಾಮರ್ಥ್ಯ, ಅಖಂಡತ್ವದ ಪರಿಚಯ, ಸಂದರ್ಭಕ್ಕೆ ಅನುಸಾರವಾಗಿ ಹೋಲಿಸಬಹುದಾದ ಸಿದ್ಧಾಂತಗಳನ್ನು ಮತ್ತು ವ್ಯಕ್ತಿತ್ವಗಳನ್ನು ಕಾಣಬಹುದು. ಅವರು ಸದ್ಯ ಶ್ರೀನಿವಾಸಪುರ ಲಾಡ್ಜ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರೋಣ. ಮತ್ತು ಇಂದಿನ ವಿಷಯ ಮಾನವ ಸ್ವಭಾವದ 7 ತತ್ವಗಳು. ಅವುಗಳನ್ನು ಕುರಿತು ಉಪನ್ಯಾಸ ಮಾಡಲು ಅವರನ್ನ ಕೇಳ್ಕೊಳ್ತಾರೆ. ಆನೋ ಭದ್ರಾಹ ಕರ್ತವೋ ಯಂತು ವಿಶ್ವತಃ. ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎವ್ರಿ ಸೈಡ್. ವಾಗ್ದೇವಿ ಅಪರಾವತಾರವಾದ ಶ್ವೇತ ಸರಸ್ವತಿಗೆ ನಮಸ್ಕರಿಸುತ್ತಾ, ನನ್ನ ಎಲ್ಲ ಪ್ರೀತಿಯ ಸೋದರ ಸೋದರಿಯರಿಗೆ ನಮಸ್ಕರಿಸುತ್ತಾ, ಇಂದಿನ ವಿಷಯ ಮಾತೆ ಎನಿಬೆಸೆಂಟರ ಮಾನವ ಸ್ವಭಾವದ 7 ತತ್ವಗಳು, ದ 7 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನ್ ಅನ್ನುವಂಥದ್ದು. ಇಲ್ಲಿ ಮುಖ್ಯವಾಗಿ ಮಾನವ ಅಂದ್ರೆ ಯಾರು, ಯಾವ ರೀತಿಯಲ್ಲಿ ನಾವು ಆ ಮನುಷ್ಯನನ್ನ ಅರ್ಥ ಮಾಡ್ಕೋಬೇಕು ಅನ್ನೋಂಥ ವಿಚಾರದಲ್ಲಿ ಆಳವಾಗಿ ಇಳಿತಾರೆ ತಾಯಿ ಎನಿಬೆಸೆಂಟರು. ಅವರು ಮುಖ್ಯವಾಗಿ ಪ್ರಥಮವಾಗಿ ಮಾಂಡೂಕ್ಯ ಉಪನಿಷತ್ತಿನ ಒಂದು ಶ್ಲೋಕವನ್ನ ಉದಾಹರಣೆಗೆ ತಗೊಂಡು ವಿಚಾರವನ್ನ ತಗೊಳ್ತಾರೆ. ಏನದು ಅಂದ್ರೆ, ಯಥಾ ಸುದೀಪ್ತಾತ್ ಪಾವಕಾತ್ ವಿಸ್ಫುಲಿಂಗಾಹ ಸಹಸ್ರಶಃ ಪ್ರಭವಂತೆ ಸ್ವರೂಪಾಹ ತಥಾ ಅಕ್ಷರಾತ್ ವಿವಿಧಾಹ ಸೌಮ್ಯ ಭಾವಾಹ ಪ್ರಜಾಯಂತೆ ಅನ್ನುವಂಥದ್ದು ಮುಖ್ಯವಾಗಿ ನಾವಿಲ್ಲಿ ಗಮನಿಸ್ಬೇಕಾಗಿರೋಂಥದ್ದು. ಅಂದ್ರೆ ಏನು ಅಂದ್ರೆ, ಯಾವ ರೀತಿಯಲ್ಲಿ ಮಹಾಜ್ಯೋತಿಯಿಂದ ಜ್ವಾಜ್ವಲ್ಯಮಾನವಾಗಿ ಬೆಳಗುತ್ತಾ ಇರುವಂತಹ ಆ ಬೆಂಕಿಯಿಂದ, ಜ್ಯೋತಿಯಿಂದ ಕಿಡಿಗಳು ಹೊರಗೆ ಬರುತ್ತವೋ,
ಸಹಸ್ರಶಃ ಸಾವಿರಾರು ಕಿಡಿಗಳು ಹೊರಗೆ ಬರುತ್ತವೋ, ಅದು ಒಂದಾದ್ರೆ. ಎರಡನೇದಾಗಿ ಆ ಕಿಡಿಗಳ ಸ್ವರೂಪ ಏನು ಅಂದ್ರೆ ಸ್ವರೂಪಾಹ, ಆ ಮಹಾಜ್ಯೋತಿಯ ಏನೇನು ಲಕ್ಷಣಗಳನ್ನ ನಾವು ನೋಡ್ತೀವೋ ಆ ಎಲ್ಲ ಲಕ್ಷಣಗಳು ಕೂಡ ಕಿಡಿಯಿಂದ ಅಂದ್ರೆ ಜ್ವಾಲೆಯಿಂದ ಹೊರಬಂದ ಆ ಕಿಡಿಯಲ್ಲಿ ನಾವು ಕಾಣ್ಬೋದು, ಸ್ವರೂಪಾಹ ಅಂತ. ಅದೇ ರೀತಿಯಲ್ಲಿ ಅಕ್ಷರಾತ್ ಅಂದ್ರೆ ಆ ಅಕ್ಷರ ಪರಬ್ರಹ್ಮ ವಸ್ತುವಿನಿಂದ ಎಲ್ಲ ಜೀವಕೋಟಿಯು ಕೂಡ ಹುಟ್ಟಿ ಬಂದಿದೆ. ಅಂದ ಮೇಲೆ ಆ ಪರಬ್ರಹ್ಮ ವಸ್ತುವಲ್ಲಿ ಅಂದ್ರೆ ಅಕ್ಷರವಿಲ್ಲದ ನಾಶವಿಲ್ಲದ ಪರಬ್ರಹ್ಮ ವಸ್ತುವಿನಿಂದ ಬಂದಿರುವಂತಹ ಎಲ್ಲ ಜೀವರಾಶಿಗಳಲ್ಲೂ ಕೂಡ ಆ ಪರಬ್ರಹ್ಮನ ತತ್ವವೇ ಅಡಗಿದೆ. ಅಂದಮೇಲೆ ನಾವೆಲ್ಲರೂ ಕೂಡ ಆ ಪರಬ್ರಹ್ಮನಿಂದ ಬಂದಿರುವಂತಹ ಆತನ ತತ್ವವನ್ನ ಹೊಂದಿರುವಂತಹ ಜೀವರಾಶಿ ಅನ್ನುವಂಥದ್ದು ನಮ್ಗೆ ಅರ್ಥ ಆಗ್ಬೇಕು. ಅಂದ್ರೆ ಪರಬ್ರಹ್ಮ ತತ್ವ ಅಂದ ತಕ್ಷಣ ನಮ್ಗೆ ನೆನಪಾಗುವಂಥದ್ದು ಸತ್ ಚಿತ್ ಆನಂದ, ಸತ್ಯ ಚೈತನ್ಯ ಹಾಗೂ ಆನಂದ ಸ್ವರೂಪಿಗಳು ನಾವು ಕೂಡ ಹೌದು. ಹಾಗಿದ್ದ ಮೇಲೆ ಯಾತಕ್ಕಾಗಿ ಈ ವ್ಯತ್ಯಾಸ? ನಾವು ವ್ಯತ್ಯಾಸವನ್ನ ಕಾಣ್ತಾ ಇದೀವಲ್ಲ. ಮಾತೆ ಅನಿಬೆಸೆಂಟರ ಮಾತಲ್ಲೇ ಹೇಳ್ಬೇಕಾದ್ರೆ ಏಕತ್ವ ಮನುಪಶ್ಯತಃ, ಏಕತ್ವವನ್ನ ಕಾಣುವಂತಹದ್ದು ಮಾತ್ರನೇ ಆಧ್ಯಾತ್ಮಿಕತೆ. ನಾವೆಲ್ಲಿ ಏಕತ್ವವನ್ನ ಕಾಣ್ತಾ ಇಲ್ವೋ ಅಲ್ಲಿ ಆಧ್ಯಾತ್ಮಿಕತೆ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈ ಏಕತ್ವದ ಅನುಭವ ನಮ್ಗೆ ಆಗ್ತಾ ಇದೆಯಾ? ಆ ಏಕತ್ವದ ಅನುಭವ ನಮ್ಗೆ ಆಗ್ತಾ ಇಲ್ಲ ಅಂದ ಮೇಲೆ ನಾವು ಎಲ್ಲಿ ಎಡುತ್ತಾ ಇದೀವಿ? ಯಾತಕ್ಕಾಗಿ ಆಗ್ತಾ ಇದೆ ನಮ್ಗೆ? ಅಂದ್ರೆ ಪ್ರತ್ಯೇಕ ಮನೋಭಾವನೆ ಮಾತ್ರ ನಮ್ಮಲ್ಲಿದೆ, ಏಕತ್ವದ ಭಾವನೆ ನಮ್ಗೆ ಯಾಕಿಲ್ಲ ಅನ್ನೋದಕ್ಕಾಗಿ ಸುದೀರ್ಘವಾಗಿ ಅವರು ಈ ಮಾನವ ಸ್ವಭಾವದ 7 ತತ್ವಗಳು ಅನ್ನುವಂಥ ವಿಚಾರವನ್ನ ತಗೊಳ್ತಾರೆ. ಏನು ಅಂದ್ರೆ ನಮ್ಮ ಥಿಯಾಸಫಿ ಬೋಧನೆಗಳಲ್ಲಿ ಹೇಳುವಂಥದ್ದೇನು ಅಂದ್ರೆ ಮಾನವನ ಈ ಸ್ವಭಾವ 7 ಮುಖಗಳಾಗಿ ಕೆಲಸ ಮಾಡುತ್ತೆ. 7 ಮುಖಗಳಾಗಿ ಅದು ಕೆಲಸ ಮಾಡ್ತಾ ಇದ್ರು ಕೂಡ ಅದರ ಮೂಲ ಚೈತನ್ಯ ಒಂದೇನೆ. ಯಾವುದು ಅದರ ಮೂಲ ಚೈತನ್ಯ ಅಂದ್ರೆ ಆತ್ಮವೇ ಅದರ ಮೂಲ ಚೈತನ್ಯ. ಆ ಪರಮಾತ್ಮನಿಂದ ಬಂದಿರುವಂತಹ ಆ ಕಿಡಿಗಳೇ ನಾವು, ಕಿರಣಗಳೇ ನಾವು. ಹಾಗಿದ್ದರೂ ಕೂಡ ನಮಗೆ ಅದರ ಅನುಭವ ಸಿಗ್ತಾ ಇಲ್ಲ. ಯಾತಕ್ಕಾಗಿ? ನಮ್ಮ ಸಾಧನೆ ಏನು? ಯಾವ ಸಾಧನೆಯ ಮುಖಾಂತರ ನಾವು ಆ ಅನುಭವವನ್ನ ಅಂದ್ರೆ ಪರಮಾತ್ಮನ ಕಿಡಿಗಳು ನಾವು, ಪರಮಾತ್ಮನ ಅಂಶ ನಾವು ಅನ್ನುವಂಥ ಅನುಭವ ನಮ್ಗೆ ಸಿಗಬೇಕಾಗಿದೆ ಅನ್ನುವಂಥ ವಿಚಾರವನ್ನ ದೀರ್ಘವಾಗಿ ತಗೊಂಡಾಗ ಮಾತೆ ಹೇಳ್ತಾರೆ ಏನದು ಅಂದ್ರೆ ಈ ಮಾನವ ಸ್ವಭಾವದಲ್ಲಿರುವಂತಹ 7 ತತ್ವಗಳು ಯಾವುದು? ಆ 7 ತತ್ವಗಳು ಯಾವುದು? ಹಾಗೇನೆ ತತ್ವ ಅಂದ್ರೆ ಏನು ಅಂತ. ತತ್ವ ಅಂದ್ರೆ ಏನು ಅಂತ ನಾವು ಸರಳವಾಗಿ ಅರ್ಥ ಮಾಡ್ಕೋಬೇಕಾದರೆ ಪ್ರಜ್ಞೆ ವ್ಯವಹರಿಸುವ ಒಂದು ಹಂತ. ಅಂದ್ರೆ ಏನ್ ಹೇಳ್ಬೋದು? ದ ಪ್ಲೇನ್ ಆಫ್ ಕಾನ್ಶಿಯಸ್ನೆಸ್. ದ ಪ್ಲೇನ್ ಆಫ್ ಕಾನ್ಶಿಯಸ್ನೆಸ್ ಅನ್ನ ನಾವು ತತ್ವ ಅಥವಾ ಪ್ರಜ್ಞಾ ಹಂತ, ಪ್ರಜ್ಞೆಯ ಅಂತಸ್ತು. ನಾವು ಎಷ್ಟರ ಮಟ್ಟಿಗೆ ಯಾವ ಪ್ರಜ್ಞೆಯನ್ನ ಬೆಳೆಸ್ಕೊಂಡಿರ್ತೀವೋ, ಯಾವ ಲೋಕದ ಪ್ರಜ್ಞೆಯನ್ನ ಬೆಳೆಸ್ಕೊಂಡಿದೀವೋ ಆ ಲೋಕದಲ್ಲಿ ಪ್ರಜ್ಞಾವತ್ತಾಗಿ ನಾವು ವ್ಯವಹರಿಸೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಅದನ್ನೇ ನಾವು ಇಲ್ಲಿ ತತ್ವ ಅನ್ನುವಂಥ ಅರ್ಥವನ್ನ ತಗೊಳ್ತಾ ಇದೀವಿ. ಅಂದ್ರೆ ತತ್ವ ಅಂದ್ರೆ ನಮ್ಗೆ ಅರ್ಥ ಆಗ್ಬೇಕಾಗಿರುವಂಥದ್ದು ಏನು ಅಂದ್ರೆ ಪ್ರಜ್ಞೆಯು ವ್ಯವಹರಿಸುವಂತಹ ಒಂದು ಮಟ್ಟ, ಇಲ್ಲ ಒಂದು ಅಂತಸ್ತು, ಇಲ್ಲ ಒಂದು ಹಂತ ಅಂತ ಯೋಚನೆ ಮಾಡ್ಬೋದು. ಅಂದಮೇಲೆ 7 ತತ್ವಗಳು ನಮ್ಮಲ್ಲಿ ಇದೆ. ಯಾವುದು ಆ 7 ತತ್ವಗಳು ಅಂತ ನೋಡಿದಾಗ ಆ 7 ತತ್ವಗಳನ್ನ ಮಾತೆ ಅನಿಬೆಸೆಂಟರು 2 ಭಾಗಗಳಾಗಿ ಮಾಡುತ್ತಾರೆ. ಒಂದು ಭಾಗವನ್ನ ಅಧಮ ಚತುಷ್ಟಯ ಅಂತ ಕರೀತಾರೆ. ಇನ್ನ ಅಧಮ ಚತುಷ್ಟಯ ಅಂದಾಗ ಚತುಷ್ಟಯ ಅಂದ್ರೆ 4. ಯಾವುದು ಈ 4 ಅಂದ್ರೆ ಯಾವ ಮನುಷ್ಯನನ್ನ ಈ 4 ತತ್ವಗಳು ಲೋಕಕ್ಕೆ ಕಟ್ಟಾಕುತ್ತೋ, ಅಂದ್ರೆ ಶಾಶ್ವತವಲ್ಲದಂತಹ ವಿಚಾರಗಳೇ ಕಟ್ಟಾಕುತ್ತೋ ಅದನ್ನ ನಾವು ಅಧಮ ಅಂದ್ರೆ ಕೆಳಮಟ್ಟದ್ದು, ನಮ್ಮನ್ನ ಈ ಕೆಳ ಲೋಕಗಳಿಗೆ ಎಳೆಯುವಂತಹದ್ದು. ಅದಕ್ಕಾಗಿ ನಾವು ಅದನ್ನ
ಅಧಮ ಚತುಷ್ಟಯ ಅಂತ ಕರಿತೀವಿ. ಈ ಚತುಷ್ಟಯ ಪದ ನಮ್ಗೆಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆ. ಯಾಕೆ ಅಂದ್ರೆ ಮಹಾಭಾರತದಲ್ಲಿ ನಾವು ದುಷ್ಟ ಚತುಷ್ಟಯ ಅಂತ ನೋಡ್ತೀವಿ. ಚತುಷ್ಟಯ ಅಂದ್ರೆ 4. ಯಾರ್ಯಾರು? ದುರ್ಯೋಧನ, ದುಶ್ಯಾಸನ, ಶಕುನಿ ಹಾಗೂ ಕರ್ಣರನ್ನ ನಾವು ಚತುಷ್ಟಯ ಅಂತ ಕರಿತೀವಿ. ಅವರ ಎಲ್ಲ ಕೆಲಸ ಕಾರ್ಯಗಳು, ವ್ಯವಹಾರಗಳು ಕೂಡ ರಾಗ, ದ್ವೇಷ ಮುಂತಾದ ಅರಿಷಡ್ ವರ್ಗಗಳಿಗೆ ಸೇರಿರುವಂತದ್ದು. ಅದಕ್ಕಾಗಿ ನಾವು ಅವ್ರನ್ನ ಏನಂತ ಕರೆದ್ವಿ? ದುಷ್ಟ ಚತುಷ್ಟಯ ಅಂತ ಕರೆದ್ವಿ. ಹಾಗೇನೆ ಇಲ್ಲಿ ಈ ಚತುಷ್ಟಯಗಳು ನಮ್ಮನ್ನ ಅಧೋಗತಿಗೆ ಕರ್ಕೊಂಡು ಹೋಗುತ್ತೆ. ನಮ್ಮ ಮೂಲ ಚೈತನ್ಯದ ಕಡೆ ನಾವು ನಡೆಯೋದಿಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ. ನಾವು ಯಾರು ಅನ್ನುವಂಥದ್ದನ್ನ ಮರೆಯೋ ರೀತಿಯಲ್ಲಿ ಮಾಡೋ ಕಾರಣ ಅದನ್ನ ನಾವೇನಂತ ಕರೀತಾ ಇದೀವಿ? ಅಧಮ ಚತುಷ್ಟಯ ಅಂತ ಕರೀತಾ ಇದೀವಿ. ಇನ್ನ ಉಳಿದಿದ್ದನ್ನ ನಾವು ತ್ರಿಪುಟಿ, ಇನ್ನು ಉಳಿದ 3 ತ್ರಿಪುಟಿ, 3 ಅಂದ್ರೆ 3 ಅನ್ನುವಂತ ಅರ್ಥದಲ್ಲಿ. ಹಾಗಿದ್ಮೇಲೆ ಈ ಯಾವುದು ಚತುಷ್ಟಯ ಹಾಗೂ ಯಾವುದು ತ್ರಿಪುಟಿ ಅಂತ ನಾವು ನೋಡಿದಾಗ, ಈ ಅಧಮ ಚತುಷ್ಟಯ ಆ ಗುಂಪಿಗೆ ಸೇರುವಂತಹದ್ದು ಸ್ಥೂಲ ದೇಹ, ನಂತರ ಪ್ರಾಣ, ನಂತರದಲ್ಲಿ ಪ್ರಾಣಮಯ ಕೋಶ ಹಾಗೂ ಕಾಮದೇಹ. ಈ 4 ನಾವು ಅಧಮ ಚತುಷ್ಟಯ ಅಂತ ಕರೀತಾ ಇದ್ವಿ. ಇನ್ನು ಉಳಿದಿದ್ದು ತ್ರಿಪುಟಿ. ಯಾವುದು? ಮನಸ್ಸು, ಬುದ್ಧಿ, ಆತ್ಮ. ಇದನ್ನೇ ನಾವು ತ್ರಿಪುಟಿ ಅಂತ ಕರಿತೀವಿ. ಇದರಲ್ಲಿ ಮುಖ್ಯವಾಗಿ ನಾವು ಗಮನಿಸುವಂತ ಅಂಶ ಏನು ಅಂದ್ರೆ, ಈ 2 ಭಾಗಗಳು ಯಾತಕ್ಕಾಗಿ 7 2 ಭಾಗ ಮಾಡಿದ್ದಾರೆ ಅಂದ್ರೆ, ಈ ಅಧಮ ಚತುಷ್ಟಯ ಮರಣದ ಅಧೀನ. ಆದ್ರೆ ಇದು ಯಾವುದು ಕೂಡ, ಯಾವುದನ್ನ ನಾವು ಚತುಷ್ಟಯ ಅಂತ ಕರೆದ್ವೋ, ಸ್ಥೂಲ ದೇಹ ಆಗಿರ್ಬೋದು, ಪ್ರಾಣ ಆಗಿರ್ಬೋದು, ಪ್ರಾಣಮಯ ಕೋಶ ಆಗಿರ್ಬೋದು, ಇಲ್ಲ ಕಾಮದೇಹ ಆಗಿರ್ಬೋದು, ಇವು 4 ಕೂಡ ಮರಣದಲ್ಲಿ ಸಿಲುಕುವಂತದ್ದು, ಅಂದ್ರೆ ಶಾಶ್ವತವಾಗಿರುವಂಥದ್ದು ಅಲ್ಲ. ಇನ್ನ ಉಳಿದ ತ್ರಿಪುಟಿ ಮನಸ್ಸು, ಬುದ್ಧಿ, ಆತ್ಮ, ಈ 3 ಮರಣಕ್ಕೆ ಅತೀತವಾಗಿರುವಂಥದ್ದು, ಶಾಶ್ವತ ವಸ್ತುವಿನ ಕಡೆ ನಮ್ಮನ್ನ ಕರ್ಕೊಂಡು ಹೋಗುವಂಥದ್ದು. ಅದಕ್ಕಾಗಿ ನಾವು ಇಲ್ಲಿ 2 ಭಾಗಗಳನ್ನ ನೋಡ್ತಾ ಇದೀವಿ. ಒಂದು ಅಧಮ ಚತುಷ್ಟಯ ಅಂತ, ಇನ್ನೊಂದು ತ್ರಿಪುಟಿ ಅನ್ನುವಂಥ ಉದ್ದೇಶದಲ್ಲಿ. ಅಂದ ಮೇಲೆ ಇದನ್ನ ನಾವು ವಿವರವಾಗಿ ಅರ್ಥ ಮಾಡ್ಕೋಬೇಕಾಗಿದ್ರೆ ಹೇಗೆ ಅಂದ್ರೆ, ಈ ಆತ್ಮ ಯಾವ್ದನ್ನ ನಾವು ವ್ಯಕ್ತಿಗತ ಆತ್ಮ ಅಂತ ಕರಿತೀವೋ, ಅದು ಆ ಪರಮಾತ್ಮನ ಪರಿಪೂರ್ಣತೆಯನ್ನ ಬಿಂಬಿಸ್ಬೇಕು. ಈಗ ಆ ಕಿಡಿಯಾಗಿ ನಾವು ಬಂದಿರುವಂತಹದ್ದು, ಆ ಜ್ಯೋತಿಯಿಂದ ಬಂದಿರುವಂತಹ ಕಿಡಿ ಮತ್ತೆ ಅದು ಸಂಸರಣೆಯಲ್ಲಿ ಆ ಜ್ಯೋತಿಯನ್ನೇ ಸೇರ್ಬೇಕಾಗಿದೆ. ಆ ಜ್ಯೋತಿಯನ್ನ ಸೇರುವಂತಹ ಕೆಲಸಗಳು ಹೇಗೆ ನಡಿಬೇಕು, ಅದು ಯಾವ ರೀತಿ ಕೆಳಗಿನ ಲೋಕಗಳಿಗೆ ಬಂತು ಅನ್ನೋದನ್ನ ನಾವು ವಿವರವಾಗಿ ನೋಡೋದಾದ್ರೆ, ಈ ವ್ಯಕ್ತಿ ಆತ್ಮ ಒಂದಾದ ಮೇಲೆ ಒಂದು ಹೊದಿಕೆಗಳನ್ನ ಹಾಕೊಂಡು ಕೆಳಗಿನ ಲೋಕಗಳಿಗೆ ಬಂತು. ಈ ಕೆಳಗಿನ ಲೋಕಗಳಿಗೆ ಬಂದಿರುವಂತ ಉದ್ದೇಶ ಏನು ಅಂದ್ರೆ, ಆಯಾ ಲೋಕಗಳಲ್ಲಿ ಅದು ವ್ಯವಹರಿಸಿ ಅಲ್ಲಿನ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಅಲ್ಲಿನ ಅನುಭವಗಳನ್ನ ಪಡೆದು ಮುಂದೆ ತನ್ನ ಪ್ರಯಾಣವನ್ನ ಸಾಗಿಸ್ಬೇಕಾಗಿದೆ. ಅದಕ್ಕಾಗೇನೆ ಆತ್ಮ ಒಂದೊಂದೇ ಹೊದಿಕೆಯನ್ನ ಹಾಕಿಕೊಂಡು ಕೆಳಗಡೆಗೆ ಬಂದಿದ್ದು. ಅಂದ್ರೆ ಕೆಳಗಡೆಗೆ ಬಂದ ಉದ್ದೇಶ ಏನು ಅಂದ್ರೆ, ಪಾಠವನ್ನ ಕಲಿಯುವಂಥದ್ದು, ಅನುಭವಗಳನ್ನ ಕಲಿಯುವಂಥದ್ದು. ಆ ಅನುಭವ ಸಾರವನ್ನ ಮತ್ತೆ ವಾಪಸ್ಸು ಎಲ್ಲಿಂದ ಬಂದೆವೋ ಅಲ್ಲಿಗೆ ತಗೊಂಡು ಹೋಗುವಂತಹದ್ದು ನಾವು ಮಾಡ್ಬೇಕಾಗಿರುವಂತಹ ಕೆಲಸ. ಹಾಗಾಗಿ ಕೆಳಗಿನ ಲೋಕಗಳಿಗೆ ಹೊದಿಕೆಗಳ ಮೂಲಕ ಇಳಿದು ಬಂದಿರುವಂತಹ ಆ ಚೈತನ್ಯ ಕೆಳಗಿನ ಲೋಕಗಳಲ್ಲಿ ತನ್ನ ವ್ಯವಹಾರವನ್ನ ನಡೆಸಿ ಅಲ್ಲಿನ ಪಾಠಗಳನ್ನ ಕಲಿತು ಅದರ ಸಾರ ಸರ್ವಸ್ವವನ್ನ ತಗೊಂಡು ಮುಂದೆ ಅದನ್ನ ಬೆಳೆಸ್ಕೊಂಡು ಹೋಗ್ತಾ ತನ್ನ ಪ್ರಯಾಣವನ್ನ ನಡೆಸಬೇಕಾಗಿದೆ. ಅಂದ ಮೇಲೆ ಅದಕ್ಕಾಗಿ ನಾವು ಥಿಯಾಸಫಿ ಸಾಹಿತ್ಯದಲ್ಲಿ ಹೆಚ್ಚಿಗೆ ಉಪಯೋಗಿಸುವಂತ ಪದ ಯಾವುದು ಅಂದ್ರೆ ವಿಕಾಸ. ಅಂದ್ರೆ ಈ ಮಾನವ ಅನ್ನುವಂಥವನು ಸಂಸರಣೆಗೆ ಒಳಪಟ್ಟಿದ್ದಾನೆ. ವಿಕಾಸ ಅಂದ ತಕ್ಷಣ ನಮ್ಗೆ ಜ್ಞಾಪಕಕ್ಕೆ ಬರ್ಬೇಕಾಗಿರೋಂಥದ್ದು ಏನು? ಯಾವುದರ ವಿಕಾಸ ಅನ್ನುವಂಥದ್ದು. ಯಾವುದು ವಿಕಾಸವನ್ನ ಹೊಂದಬೇಕು ಅಂದ್ರೆ ಪ್ರಜ್ಞೆಯ ವಿಕಾಸ. ವಿಕಾಸ ಅನ್ನುವಂಥ ಪದ ನಮ್ಗೆ ನೆನಪಾಯ್ತು ಅಂದ ತಕ್ಷಣನೇ ನಾವು ಅದ್ರ ಜೊತೆ ಜೋಡಿಸ್ಕೋಬೇಕಾಗಿರೋಂಥದ್ದು ಯಾವ್ದಪ್ಪ ಅಂದ್ರೆ ಪ್ರಜ್ಞೆಯ ವಿಕಾಸ, ಪ್ರಜ್ಞಾ ವಿಕಾಸ. ಅಂದ್ರೆ ಈಗ ಅವನು ಎಷ್ಟು ಕೋಶಗಳನ್ನ
ಪ್ರಜ್ಞಾವತ್ತಾಗಿ ಬೆಳೆಸ್ಕೊಂಡಿದಾನೋ ಅಷ್ಟು ಲೋಕಗಳಲ್ಲಿ ಅವನು ವ್ಯವಹರಿಸೋದಿಕ್ಕೆ ಶಕ್ತಿಯನ್ನ ಹೊಂದುತ್ತಾನೆ ಅನ್ನುವಂಥದ್ದು ಆಯ್ತು. ಆದ್ರೆ ಈಗ ನಾವು ನೋಡ್ಬೇಕಾದ್ರೆ ಸ್ಥೂಲ ಇಲ್ಲ ಕಾಮ ಈ ರೀತಿ ನಾವು ತಗೊಂಡಾಗ ಸುಲಭವಾದ ವಿಚಾರಗಳಲ್ಲಿ ಅರ್ಥ ಮಾಡ್ಕೊಳ್ಳಕ್ಕೆ ಹೋದ್ರೆ ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ಯಾವಾಗಲೂ ಕೂಡ ಅಂದ್ರೆ ಅವನ ಹಸಿವೇನು, ನಿದ್ದೆ ಏನು, ರೆಸ್ಟ್ ಏನು, ಬಾಯಾರಿಕೆ ಏನು, ಇದರ ಬಗ್ಗೆನೇ ಅವನ ಗಮನ ಎಲ್ಲ ಹರಿತಾ ಇರುತ್ತೆ. ಅಂದ್ರೆ ಯಾವಾಗಿದ್ರೂ ಕೂಡ ನಿದ್ದೆ ಮಾಡ್ಬೋದು, ಇಲ್ಲ ಹಸುವಿನ ಕಡೆ ಗಮನ, ಇಲ್ಲ ಬಾಯಾರಿಕೆ ಕಡೆ ಗಮನ, ಈ ರೀತಿಯ ಹೆಚ್ಚಿನ ಗಮನ ಇರುವಂತ ವ್ಯಕ್ತಿಯನ್ನ ನಾವು ಅವನ ಪ್ರಜ್ಞೆ ಸದಾ ಸ್ಥೂಲ ಲೋಕದಲ್ಲಿ ಮಾತ್ರ ಇದೆ ಅಂತ ಅರ್ಥ ಮಾಡ್ಕೋಬಹುದು. ಇದು ಒಂದು ಹಂತ. ಆದ್ರೆ ಇನ್ನ ಒಬ್ಬ ತಾಯಿಯನ್ನ ನಾವು ಗಮನಿಸಿದಾಗ ಮಧ್ಯಾಹ್ನ 2 ಗಂಟೆ ಸಮಯ ಆಗಿದೆ, ಇನ್ನು ಮಗು ಸ್ಕೂಲಿಂದ ಬಂದು ತಿಂಡಿ ತಿನ್ಬೇಕು, 2 ಗಂಟೆ ಆದ್ರೂ ಮಗು ಸ್ಕೂಲಿಂದ ಇನ್ನು ಬರ್ಲಿಲ್ಲ, ಇನ್ನು ಮಗುಗೆ ಹಸುವಾಗುವಂತ ಸಮಯ. ಈಗ ತಾಯಿಗೂ 2 ಗಂಟೆ ಮಧ್ಯಾಹ್ನ ಅಂದ್ರೆ ಹಸಿವು ಆಗ್ತಾ ಇದೆ. ಆದ್ರೆ ತಾಯಿ ಗಮನ ಎಲ್ಲ ಕೂಡ ತನ್ನ ಹಸುವಿನ ಬಗ್ಗೆ ಗಮನ ಇಲ್ಲ ಹೊರತಾಗಿ ಮಗು ಸ್ಕೂಲಿಂದ ಇನ್ನು ಬಂದಿಲ್ವಲ್ಲ ಅಂತ ಕಾಳಜಿ ಹೆಚ್ಚಾಗಿದೆ. ಆ ಸಂದರ್ಭದಲ್ಲಿ ನಾವು ಏನಂತ ಅರ್ಥ ಮಾಡ್ಕೋಬಹುದು ಅಂದ್ರೆ ತಾಯಿಯ ಪ್ರಜ್ಞೆ ಆಗ ಸ್ಥೂಲ ಲೋಕದಲ್ಲಿ ಇಲ್ಲ. ತಾಯಿಯ ಪ್ರಜ್ಞೆ ಸ್ಥೂಲ ಲೋಕದಲ್ಲಿ ಇದ್ದಿದ್ರೆ ತಾಯಿಗೆ ತನ್ನ ಹಸುವಿನ ಬಗ್ಗೆ ಗಮನ ಇರ್ತಾ ಇತ್ತು. ಅರೆ ತಾಯಿಯ ಪ್ರೀತಿಯ ಬಗ್ಗೆ ಹೇಳುವಾಗ ಹೇಳ್ತಾರೆ, ತಾಯಿಗೆ ಹಸಿವು ಆಗೋದು ಯಾವಾಗ ಅಂದ್ರೆ ತನ್ನ ಮಕ್ಕಳೆಲ್ಲ ಹೊಟ್ಟೆ ತುಂಬ ತಿಂದು ಅವರ ಹಸಿವು ನೀಗಿದಾಗ ಮಾತ್ರನೇ ತಾಯಿಯ ಹಸಿವು ನೆನಪಾಗುತ್ತಂತೆ. ಎಂಥ ಒಳ್ಳೆ ಭಾವನೆ ನೋಡಿ. ತನಗೆ ಯಾವಾಗ್ಲೂ ಹಸಿವಿನ ನೆನಪು ಆಗೋದಿಲ್ಲ. ಯಾವಾಗ ಹಸಿವಿನ ನೆನಪು ತಾಯಿಗಾಗುತ್ತೆ ಅಂದ್ರೆ ಮಕ್ಕಳ ಹೊಟ್ಟೆ ತುಂಬಿದ ಮೇಲೆ ತಾಯಿಗೆ ತನ್ನ ಹಸಿವಿನ ನೆನಪಾಗುತ್ತೆ. ಅಂದ್ರೆ ಅರ್ಥ ಏನು? ಆ ಸಂದರ್ಭದಲ್ಲಿ ತಾಯಿಯ ಪ್ರಜ್ಞೆ ಆ ಕಾಮದೇಹದಲ್ಲಿ, ಕಾಮಲೋಕದಲ್ಲಿ ಕೆಲಸ ಮಾಡ್ತಾ ಇದೆ. ಅಂದ್ರೆ ಆ ಕಾಳಜಿ, ಪ್ರೀತಿ ಅನ್ನುವಂಥದ್ದು ಕಾಮದೇಹಕ್ಕೆ, ಕಾಮಲೋಕಕ್ಕೆ ಸಂಬಂಧಪಟ್ಟಿರುವಂಥದ್ದು. ಹಾಗೇನೆ ಒಂದು ಕುಟುಂಬದಲ್ಲಿ ಒಂದು ಸಮಸ್ಯೆ ಬಂದಾಗ, ಒಂದು ವಿಚಾರವನ್ನ ನಡೆಸಬೇಕಾದಾಗ ಏನ್ ಮಾಡ್ಬೇಕು ಅಂತ ಒಂದು ಪ್ಲಾನಿಂಗ್ ಮಾಡ್ಕೊಳ್ಳೋ ಅಂತಾಗ ಆ ಸಂದರ್ಭದಲ್ಲಿ ಆ ಕುಟುಂಬ ಅಥವಾ ಯಜಮಾನಿಯ ವಿಚಾರದ ಪ್ರಜ್ಞೆ ಎಲ್ಲಿರುತ್ತೆ ಅಂದ್ರೆ ಮಾನಸಿಕ ಹಂತದಲ್ಲಿ ಇರುತ್ತೆ. ಈ ರೀತಿಯಾಗಿ ನಾವು ಪ್ರಜ್ಞಾ ಹಂತಗಳು ಅಂದ್ರೆ ತತ್ವಗಳನ್ನ ಹಂತ ಹಂತವಾಗಿ ಬೆಳೆಸ್ಕೊಂಡಾಗ ಮಾತ್ರನೇ ಪ್ರಜ್ಞಾವತ್ತಾಗಿ ಆಯಾ ಲೋಕಗಳಲ್ಲಿ ಕೆಲಸ ಮಾಡೋದಿಕ್ಕೆ ಸಾಧ್ಯ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಬರ್ತೀವಿ. ಹಾಗೆ ನೋಡಿದಾಗ ಮೊದಲಿಂದ ಅಂದ್ರೆ ಮೊದಲನೇ ತತ್ವ ಯಾವುದು, ಎರಡನೇ ತತ್ವ ಯಾವುದು ಅಂತ ನಾವು ನೋಡ್ಕೊಂಡು ಹೋದ್ರೆ ಮೊದಲನೆಯ ತತ್ವ ಸ್ಥೂಲ ದೇಹ. ಸ್ಥೂಲ ದೇಹ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಕಂಡ ತಕ್ಷಣನೇ ನಮ್ ಗಮನ ಬರುವಂತದ್ದೆಲ್ಲ ಕೂಡ ಆ ವ್ಯಕ್ತಿಯ ಸ್ಥೂಲ ದೇಹದ ವಿಚಾರದಲ್ಲಿ. ಅಂದ್ರೆ ಇಲ್ಲಿ ಸ್ಥೂಲ ದೇಹ ಅಂದಾಗ ಏನೇನೆಲ್ಲ ಸೇರಿರ್ಬೋದು ಸ್ಥೂಲ ದೇಹದಲ್ಲಿ ಅಂದ್ರೆ ಪಂಚೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಮೆದುಳು, ಇವನ್ನೆಲ್ಲ ಸೇರಿಸಿದಾಗ ನಾವು ಅದನ್ನ ಸ್ಥೂಲ ದೇಹ ಅಂತ ಕರಿತೀವಿ. ಈ ಸ್ಥೂಲ ಪ್ರಕೃತಿ ಅಥವಾ ಈ ಸ್ಥೂಲ ಸ್ವಭಾವ ಹೇಗೆ ಅಥವಾ ಹೇಗೆ ಸೇರ್ಕೊಂಡಿದೆ, ಯಾವ ರೀತಿ ಫಾರ್ಮೇಶನ್ ಆಗಿದೆ ಅಂತ ನಾವು ಯೋಚನೆ ಮಾಡಿದಾಗ ಇದು ಜೀವಕೋಶಗಳು, ಅಸಂಖ್ಯಾತ ಜೀವಕೋಶಗಳಿಂದ ಮಾಡಲ್ಪಟ್ಟಿರುವಂತಹ ಈ ಸ್ಥೂಲ ದೇಹ. ಆದರೆ ಇದರಲ್ಲಿರುವಂತ ವಿಶೇಷತೆ ಏನು ಅಂದ್ರೆ ಈ ಎಲ್ಲ ಜೀವಕೋಶಗಳು ಕೂಡ ಸಜೀವವಾಗಿರುವಂಥದ್ದು. ಪ್ರತಿಯೊಂದು ಕಣದಲ್ಲೂ ಕೂಡ ಚೈತನ್ಯ ಇದೆ, ಪ್ರತಿಯೊಂದು ಕಣದಲ್ಲೂ ಕೂಡ ಜೀವ ಇದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬರಬೇಕು. ಅಷ್ಟೇ ಅಲ್ಲ, ಈ ಸ್ಥೂಲ ಪ್ರಕೃತಿ ಏನೆಲ್ಲ ನಾವು ಸ್ಥೂಲ ಅಂತ ತಗೊಳ್ತೀವೋ ಎಲ್ಲವೂ ಕೂಡ ಒಂದೇ ರೀತಿಯಲ್ಲೇನೆ ಆಗಿರುವಂಥದ್ದು. ಅಂದ್ರೆ ನಾವು ಭೌತಿಕವಾಗಿ ನೋಡಿದಾಗ್ಲೂ ಅಥವಾ ರಾಸಾಯನಿಕವಾಗಿ ನಾವು ನೋಡಿದಾಗ್ಲೂ ಒಂದೇ ಪ್ರಕೃತಿಯನ್ನ ನೋಡ್ತೀವಿ ಈ ಸ್ಥೂಲ ವಿಚಾರಗಳಲ್ಲಿ. ಹಾಗಾಗಿ ಪ್ರತಿಯೊಂದು ಕಣದಲ್ಲೂ ಕೂಡ ನಾವು ಆ ಜೀವ ಚೈತನ್ಯವನ್ನ ಕಾಣ್ತೀವಿ ಸ್ಥೂಲ ಅಂದ ತಕ್ಷಣ. ಆದರೆ ಇದರ ಪ್ರಜ್ಞೆ ಸಂಪೂರ್ಣವಾಗಿ ಭೌತಿಕವಾದದ್ದು. ಇದಕ್ಕೆ ಸ್ವಪ್ರಜ್ಞೆ ಅನ್ನುವಂಥದ್ದು ಇಲ್ಲ. ಅಂದ್ರೆ ಸ್ಥೂಲ ಲೋಕದ ಸ್ಥೂಲ ಶರೀರಕ್ಕೆ ಆ ಸ್ವಪ್ರಜ್ಞೆ ಅನ್ನುವಂಥದ್ದು ಇಲ್ಲ. ಅದನ್ನ ನಾವು ಅಪ್ರಜ್ಞೆಯ ನೆನಪು ಅಂತ ಕರಿತೀವಿ.
ಆದರೆ ಇದಕ್ಕೆ ಇದರದ್ದೇ ಆದ ರೀತಿಯಲ್ಲಿ, ಅಂದ್ರೆ ಮಾತೆ ಒಂದು ಎಕ್ಸಾಂಪಲ್ ನ ಕೊಡ್ತಾ, ಆ ಶರೀರಕ್ಕೆ ಒಂದು ಗಾಯ ಆಯ್ತು ಅಂತ ಅನ್ಕೊಳ್ಳಿ, ಆ ಗಾಯನ ವಾಸಿ ಮಾಡೋದಕ್ಕೆ ಬೇರೆ ಪ್ರಜ್ಞೆಯ ಅವಶ್ಯಕತೆ ಅದಕ್ಕಿಲ್ಲ. ಕಾರಣ ಏನು ಅಂದ್ರೆ ಅವೆಲ್ಲ ಕೂಡ ಸಜೀವ ಕಣಗಳಾಗಿರೋದಕ್ಕಾಗಿ ಅದು ಅದರದ್ದೇ ಆದ ರೀತಿಯಲ್ಲಿ ಆ ಗಾಯನ ವಾಸಿ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡುತ್ತೆ. ಅಂದ್ರೆ ಒಂದು ಸಣ್ಣ ಗಾಯ ಆದಾಗ ನಾವು ಅದಕ್ಕೆ ಏನೂ ಮಾಡದೇ ಇದ್ರು ಕೂಡ ಅದು ಆಟೋಮೆಟಿಕ್ ಆಗಿ ಹಾಗೆ ಆ ಗಾಯ ವಾಸಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಕಾರಣ ಏನು ಅಂದ್ರೆ ಅದರಲ್ಲಿ ಇರುವಂತಹ ಆ ಸ್ವಪ್ರಜ್ಞೆ ಅನ್ನುವಂಥದ್ದು ಇಲ್ಲದೆ ಇದ್ರು ಕೂಡ ಭೌತಿಕವಾಗಿರುವಂತಹ ಪ್ರಜ್ಞೆ ಅದರಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ನಮ್ಗೆ ಅರ್ಥ ಆಗುತ್ತೆ. ಆ ರೀತಿಯಲ್ಲಿ ಯಾವ ರೀತಿಯಲ್ಲಿ ಜೀವಂತವಾಗಿರುವಂತಹ ಈ ಕಣಗಳೆಲ್ಲ ಸೇರಿ ಸ್ಥೂಲ ಶರೀರವನ್ನ ಮಾಡಿದೆಯೋ ಅದೇ ರೀತಿಯಲ್ಲಿ ಆ ಜೀವಕೋಶಗಳು, ಜೀವ ಕಣಗಳು ಅಥವಾ ಜೀವ ಕ್ರಿಮಿಗಳು, ಈ ಸಂಪೂರ್ಣ ಅಣು ಸಮುದಾಯ ಇವುಗಳನ್ನೆಲ್ಲ ಕೂಡ ಕಂಟ್ರೋಲ್ಗೆ ತಗೊಂಡು ಒಂದು ರೀತಿಯಲ್ಲಿ ಕೆಲಸ ಮಾಡೋ ರೀತಿಯಲ್ಲಿ ಮಾಡಿರೋಂತ ಈ ಶಕ್ತಿ, ಅಗೋಚರ ಶಕ್ತಿ ಯಾವುದು ಅಂದ್ರೆ ನಾವು ಅದನ್ನ ಪ್ರಾಣ ಶಕ್ತಿ ಅಂತ ಕರಿತೀವಿ. ಅಂದ್ರೆ ಈ ಸ್ಥೂಲ ಶರೀರ, ಇಡೀ ಸ್ಥೂಲ ಶರೀರ ಒಂದು ಹಂತದಲ್ಲಿ ಕೆಲಸ ಮಾಡೋದಿಕ್ಕೆ ಒಳಗಡೆ ಇರುವಂತಹ ಶಕ್ತಿ ಯಾವುದು ಅಂದ್ರೆ ಪ್ರಾಣ ಶಕ್ತಿ. ಆದ್ರೆ ಈ ಪ್ರಾಣ ಶಕ್ತಿ ಒಟ್ಟುಗೂಡಿ ಕೆಲಸ ಮಾಡಿದಾಗ ಅದನ್ನ ನಾವು ಜೀವಂತವಾಗಿರುವಂತಹ ಸ್ಥೂಲ ದೇಹ ಅಂತ ಕರಿತೀವಿ. ಯಾವಾಗ ಈ ಪ್ರಾಣ ಶಕ್ತಿ ವಿಮುಖವಾಗುತ್ತೋ, ಅಂದ್ರೆ ಈ ಶರೀರದಿಂದ ಹೊರಗೆ ಬರುತ್ತೋ, ನಾವು ಅದನ್ನ ಪಂಚೀಕರಣ ಅಂತೀವಿ. ಅದೇನು ಪಂಚ ಭೂತಗಳಿಂದ ಆಗಿರುವಂತ, ಪಂಚಭೂತಗಳು ಒಟ್ಟಿಗೆ ಸೇರಿ ಶರೀರ ಆಗಿದೆ. ಆದ್ರೆ ಪ್ರಾಣ ಶಕ್ತಿ ಅನ್ನುವಂಥದ್ದು ಈ ಶರೀರದಿಂದ ಹೊರಗೆ ಹೋದಾಗ, ಅಂದ್ರೆ ಆಯಾ ಪಂಚಭೂತಗಳಲ್ಲಿ ಅದು ಸೇರ್ಕೊಂಡಾಗ ನಾವು ಅದನ್ನ ಮರಣ ಅಥವಾ ಸಾವು ಅಂತ ಕರಿತೀವಿ. ಇದು ನಾವು ನೋಡುವಂತಹ ಸ್ಥೂಲ ಲೋಕದ, ಸ್ಥೂಲ ಶರೀರದ ಒಂದು ಚಿತ್ರಣ. ಅದನ್ನ ನಾವು ಮೊದಲನೆಯ ತತ್ವ, ಫಸ್ಟ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಇನ್ನು ಅದಾದ ಮೇಲೆ ಮುಂದಕ್ಕೆ ಎರಡನೆಯ ತತ್ವ. ಯಾವುದು ಆ ಎರಡನೆಯ ತತ್ವ ಅಂದ್ರೆ ಪ್ರಾಣಮಯ ಕೋಶ. ಅದಕ್ಕೆ ಹಲವಾರು ಹೆಸರುಗಳಿದೆ. ಏನೇನು? ಲಿಂಗ ಶರೀರ ಅಂತ ಕರಿತೀವಿ, ಪ್ರಕಾಶಮಾನ ಅಂದ್ರೆ ಸ್ಥೂಲಕ್ಕಿಂತಲೂ ಇದು ಸೂಕ್ಷ್ಮವಾಗಿರುವಂತ ಕಾರಣ ಅದನ್ನ ಆಸ್ಟ್ರಲ್ ಬಾಡಿ ಅಂತ ಕರಿತೀವಿ, ಸೂಕ್ಷ್ಮ ಶರೀರ ಅಂತ ಕರಿತೀವಿ. ಇನ್ನು ಅದನ್ನ ಹೆಚ್ಚಿಗೆ ನಾವು ಉಪಯೋಗಿಸುವಂತ ಪದ ಯಾವ್ದಪ್ಪ ಅಂದ್ರೆ ಈಥರಿಕ್ ಡಬಲ್ ಅಂತ. ಈಥರಿಕ್ ಡಬಲ್ ಅಂದ್ರೆ ಏನು? ಅದರ ಪ್ರಕೃತಿ ಅಂದ್ರೆ ಅದರ ಸ್ವಭಾವ ಏನು, ಅದರ ರೂಪ ಏನು, ಎರಡೂ ಕೂಡ ಈ ಪದದಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಯಾವ್ದ್ರಲ್ಲಿ? ಈಥರಿಕ್ ಡಬಲ್ ಅಂತ. ಅಂದ್ರೆ ಈಥರಿಕ್ ಡಬಲ್ ಅಂದ್ರೆ ಈಥ ಅಂದ್ರೆ ವಾಯು ತತ್ವಕ್ಕಿಂತಲೂ ಅತಿವಾಯು ತತ್ವ. ಅಂದ್ರೆ ಇದು ಸ್ಥೂಲಕ್ಕೂ ಸೂಕ್ಷ್ಮವಾಗಿದ್ದು, ದ್ರವಕ್ಕೂ ಸೂಕ್ಷ್ಮವಾಗಿದ್ದು, ವಾಯು ತತ್ವಕ್ಕೂ ಸೂಕ್ಷ್ಮವಾಗಿರುವಂತಹ ಅತಿವಾಯು ತತ್ವವನ್ನ ನಾವು ಈಥ ಅಂತ ಕರಿತೀವಿ. ಅದನ್ನ ಈಥರಿಕ್ ಅಂತ ಇಲ್ಲಿ ನಾವು ಉಪಯೋಗಿಸ್ತಾ ಇದೀವಿ. ಇನ್ನ ಡಬಲ್ ಅಂದ್ರೆ ಅರ್ಥ ಏನು ಅಂದ್ರೆ ಇದರ ಆಕಾರ ಅಥವಾ ಇದರ ರೂಪ ನಮ್ಮ ಸ್ಥೂಲ ಶರೀರ ಯಾವ ರೀತಿಯಲ್ಲಿ ಇರುತ್ತದೋ ಅದೇ ರೀತಿಯಲ್ಲಿ ಇರುತ್ತೆ. ಅಂದ್ರೆ ನಮ್ಮ ಈಗಿನ ಕಾಲದ ಮಾತುಗಳಲ್ಲಿ ಹೇಳ್ಬೇಕು ಅಂದ್ರೆ ಜೆರಾಕ್ಸ್ ಕಾಪಿ ಅಂತ ಹೇಳ್ತೀವಲ್ಲ, ನಾವು ಸ್ಥೂಲ ಶರೀರವನ್ನ ಒರಿಜಿನಲ್ ಕಾಪಿ ಅಂತ ತಗೊಂಡಾಗ ಈ ಪ್ರಾಣಮಯ ಕೋಶವನ್ನ ನಾವು ಜೆರಾಕ್ಸ್ ಅಂತ ತಗೋಬಹುದು. ಅಂದ್ರೆ ಅದರ ಪ್ರತಿರೂಪ, ಸ್ಥೂಲ ಶರೀರದ ಪ್ರತಿರೂಪವನ್ನ ನಾವು ಈ ಪ್ರಾಣಮಯ ಕೋಶ ಅಂದ್ರೆ ಸ್ಥೂಲ ಶರೀರ ಅಂತ ಕರಿತಾ ಇದೀವಿ, ಇದನ್ನ ಕೋಶ ಅಂತ ಕರಿತಾ ಇದೀವಿ. ಕಾರಣ ಏನು ಅಂದ್ರೆ ಯಾವಾಗ ಸಂಪೂರ್ಣವಾದ ಬೆಳವಣಿಗೆ ಆಗಿದೆಯೋ ಅದನ್ನ ನಾವು ಶರೀರ ಅಂತ ಕರಿತೀವಿ. ಆದ್ರೆ ಸಂಪೂರ್ಣವಾದ ಬೆಳವಣಿಗೆಯ ಹಂತವನ್ನ ಇನ್ನು ಸೇರದೆ ಇರೋದಕ್ಕೆ ನಾವು ಸಾಮಾನ್ಯವಾಗಿ ಕೋಶ ಅಂತ ಕರಿತೀವಿ. ಅಂದ್ರೆ ಈಗ ಈ ಪ್ರಾಣಮಯ ಕೋಶಕ್ಕೂ ಸ್ಥೂಲ ದೇಹಕ್ಕೂ ಒಂದು ತಂತು, ಒಂದು ಕಾರ್ಡ್, ಸಿಲ್ವರ್ ಕಾರ್ಡ್ ಅಂತ ಕರಿತೀವಿ. ಆ ಸಿಲ್ವರ್ ಕಾರ್ಡ್ ಇವೆರಡನ್ನ ಕೂಡ ಸೇರಿಸುತ್ತೆ. ಯಾವ್ದನ್ನ? ಸ್ಥೂಲ ಶರೀರವನ್ನ ಹಾಗೂ ಪ್ರಾಣಮಯ ಕೋಶವನ್ನ. ಈ ಪ್ರಾಣಮಯ ಕೋಶ ಸ್ಥೂಲ ಶರೀರದಿಂದ ದೂರ ಹೋಗೋದಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಅದಕ್ಕೆ ಹತ್ತಿರದ ಸಂಬಂಧ ಇದೆ. ಪ್ರಾಣಮಯ ಕೋಶ ಸ್ಥೂಲ ಶರೀರದಿಂದ ದೂರ ಹೋದಾಗ ಆ ಸ್ಥೂಲ ಶರೀರದ ಶಕ್ತಿ ಕಡಿಮೆ ಆಗುತ್ತೆ. ಅಂದ್ರೆ ಪ್ರಾಣ ಶಕ್ತಿ ನಮ್ಗೆ ಸಿಗುವಂತದ್ದು ಈ ಸ್ಥೂಲ ಶರೀರಕ್ಕೆ ಸಿಗುವಂತದ್ದು ಪ್ರಾಣಮಯ ಕೋಶದ ಮುಖಾಂತರ.
ಅಂದ್ರೆ ನಾವೀಗ ಮಹಾತ್ಮರ ಚರಿತ್ರೆಗಳನ್ನ ನೋಡಿದಾಗ ಅವ್ರು ಇಷ್ಟು ತಿಂಗಳು ಇಷ್ಟು ವರ್ಷ ಅವ್ರು ಆಹಾರನೇ ತಗೊಳ್ತಾ ಇಲ್ಲ, ಆಹಾರ ತಗೊಳ್ದಿರಾನೇ ಜೀವನ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳನ್ನ ನೋಡ್ತೀವಿ. ಕಾರಣ ಏನು ಅಂದ್ರೆ ಇವರು ಈ ಪ್ರಾಣಮಯ ಕೋಶದ ಶಕ್ತಿ, ಪ್ರಾಣ ಶಕ್ತಿಯಿಂದ ಸೂರ್ಯನಿಂದಲೇ ಡೈರೆಕ್ಟ್ ಆಗಿ ಅವರು ಶಕ್ತಿಯನ್ನ ತಗೊಳ್ಳೋ ಕಾರಣ ಸ್ಥೂಲ ಶರೀರಕ್ಕೆ ಸ್ಥೂಲವಾಗಿರುವಂತಹ ಆಹಾರದ ಅವಶ್ಯಕತೆ ಅವರಿಗೆ ಇಲ್ಲ ಅನ್ನುವಂಥದ್ದು ನಮ್ಗಿಲ್ಲಿ ಅರ್ಥ ಆಗುತ್ತೆ. ಅಂದ್ರೆ ಪ್ರಾಣಮಯ ಕೋಶವನ್ನ ಚೆನ್ನಾಗಿ ಬೆಳೆಸ್ಕೊಂಡಂತ ವ್ಯಕ್ತಿಗೆ ಸ್ಥೂಲ ಶರೀರದ ಆಹಾರದ ಅವಶ್ಯಕತೆ ಬೇಕಾಗಿರೋದಿಲ್ಲ. ಕಾರಣ ಪ್ರಾಣ ಶಕ್ತಿ ಅವನಿಗೆ ಪ್ರಾಣಮಯ ಕೋಶದಿಂದಲೇ ಸಿಗ್ತಾ ಬರುತ್ತೆ. ಅಂದ್ರೆ ಒಂದೊಂದು ಕೋಶವನ್ನ ನಾವು ಯಾವ ರೀತಿಯಲ್ಲಿ ಅಥವಾ ಒಂದೊಂದು ತತ್ವವನ್ನ ನಾವು ಯಾವ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗ್ಬೇಕು, ಅದರಲ್ಲಿ ಆ ಪ್ರಜ್ಞೆಯ ವಿಕಾಸ ಯಾವ ರೀತಿ ನಡಿಬೇಕು ಅನ್ನೋದನ್ನ ನಾವು ನೋಡ್ತೀವಿ. ಅಂದಾಗ ಇದಕ್ಕೂ ಕೂಡ ಆ ಸ್ಥೂಲ ಶರೀರದ ರೀತಿಯಲ್ಲೇನೆ ಸ್ವಪ್ರಜ್ಞೆ ಇರೋದಿಲ್ಲ, ಅಸ್ಪಷ್ಟವಾಗಿರುವಂತಹ ಪ್ರಜ್ಞೆ ಇರುತ್ತೆ. ಆದ್ರೆ ಇಲ್ಲಿ ನಾವು ಗಮನಿಸುವಂತ ಅಂಶ ಏನು ಅಂದ್ರೆ ಈ ಪ್ರಾಣಮಯ ಕೋಶ ಕಾಮದೇಹಕ್ಕೆ ಹತ್ತಿರದಲ್ಲಿ ಇರುವಂಥದ್ದು. ಅರೆ ಈ ಕಾಮದೇಹದಲ್ಲಿ ಏನು ವೇದನೆಗಳು ಹೊರಡುತ್ತೆ, ಆ ವೇದನೆಗಳಿಗೆ ಅನುಗುಣವಾಗಿ ಪ್ರಾಣಮಯ ಕೋಶದಲ್ಲೂ ಕೂಡ ಚಲನೆ ಉಂಟಾಗುತ್ತೆ. ಅಂದ್ರೆ ದುಃಖವಾದಾಗ ಪ್ರಾಣಮಯ ಕೋಶದಲ್ಲಿ ಚಲನೆ ಉಂಟಾದಾಗ ಅದರ ಪ್ರಭಾವ ಸ್ಥೂಲ ಶರೀರದ ಮೇಲೂ ಕೂಡ ಬೀಳುವಂತ ಸಾಧ್ಯತೆಗಳು ಇದೆ. ಅಂದ್ರೆ ದುಃಖದಿಂದ ಪ್ರಾಣಮಯ ಕೋಶ ವಿಚಲಿತವಾದಾಗ ಶರೀರಕ್ಕೆ ಅನಾರೋಗ್ಯ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಅಂದ್ರೆ ನಾವು ಬೇರೆ ಬೇರೆ ಅಂತ ಒಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ರು ಕೂಡ ಒಂದೊಂದಕ್ಕೂ ಅಷ್ಟು ಹತ್ತಿರದ ಸಂಬಂಧಗಳು, ಅಂದ್ರೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಾವು ಬೇರೆ ಅಂತ ಯೋಚನೆ ಮಾಡಿದ್ರು ಒಂದಕ್ಕೊಂದಕ್ಕೂ ಅಷ್ಟು ಹತ್ತಿರದ ಸಂಬಂಧನ ಕೂಡ ನಾವು ನೋಡ್ತಾ ಇದೀವಿ. ಅಂದ್ರೆ ಈ ಪ್ರಾಣಮಯ ಕೋಶಕ್ಕೂ ಸ್ಥೂಲ ಶರೀರಕ್ಕೂ ಒಂದು ತಂತುವಿನ ಸಂಬಂಧ ಇದೆ. ಅದಕ್ಕಾಗಿನೇ ನಾವು ಅದನ್ನ ಈಥರಿಕ್ ಡಬಲ್, ಇದು ಸಪ್ರೇಟ್ ಆಗಿ ನಾವು ಊಹೆ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಮ್ಗೆ ಅರ್ಥ ಆಗುತ್ತೆ. ಇಲ್ಲ ಈ ರೀತಿ ಹೋದಾಗ ನಮ್ಗೆ ಮರಣದ ಸಮಯದಲ್ಲಿ ಯಾವ ರೀತಿಯಾಗಿ ಪ್ರಾಣಮಯ ಕೋಶ ಸ್ಥೂಲ ಶರೀರದಿಂದ ದೂರ ಆಗುತ್ತೆ ಅಂದಾಗ ಈ ಪ್ರಾಣಮಯ ಕೋಶದಿಂದ ಪ್ರಾಣಶಕ್ತಿ ಹೊರಗೆ ಹೋಗುವಂತ ಸಂದರ್ಭದಲ್ಲಿ ಈ ಸ್ಥೂಲ ಶರೀರದ ಮೇಲೆ ನೀಲಿ ವರ್ಣದ ಒಂದು ತೇಜಸ್ಸು ಹಾರಾಡ್ತಾ ಇರುತ್ತೆ. ಆ ಕೊನೆಯ ಉಸಿರು ಬಿಟ್ಟ ಸಂದರ್ಭದಲ್ಲಿ ಯಾವ ಕಾರ್ಡ್ ಅಥವಾ ಯಾವ ತಂತುವಿಂದ ಪ್ರಾಣಮಯ ಕೋಶಕ್ಕೂ ಸ್ಥೂಲ ಶರೀರಕ್ಕೂ ಸಂಬಂಧ ಇತ್ತೋ ಆ ಸಂಬಂಧ ಹರಿದು ಹೋಗುತ್ತೆ. ಅಂದ್ರೆ ಆಗ ನಾವು ಆ ಸ್ಥೂಲ ಶರೀರವನ್ನ ಮರಣ ಅಥವಾ ಸಾವು ಅಂತ ಕರಿತೀವಿ. ಹೀಗೆ ನೋಡ್ತಾ ಹೋದಾಗ ಇನ್ನ ಮುಂದಿನ ತತ್ವ ಯಾವುದು, ಮೂರನೆಯ ತತ್ವ, ಅದನ್ನ ನಾವು ಪ್ರಾಣ ಅಂತ ಕರಿತೀವಿ. ಈ ಇಡೀ ವಿಶ್ವ ಎಲ್ಲ ಕೂಡ ಮತ್ತೆ ಹೇಳ್ತಾರೆ, ನಾವು ವಿಶ್ವವನ್ನ ಈ ಸಾಗರ, ಪ್ರಾಣ ಸಾಗರ ಅಂತ ನಾವು ನೋಡಿದಾಗ ಈ ಪ್ರಾಣ ಸಾಗರದಲ್ಲೇ ಇಡೀ ವಿಶ್ವ ಮುಳುಗಿದೆ. ಅಂದ್ರೆ ಪ್ರಾಣವಿಲ್ಲದೆ ಇರುವಂತದನ್ನ ನಾವು ಊಹೆ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಈ ವಿಶ್ವ ಪ್ರಾಣ ಅಂತ ನಾವು ನೋಡಿದಾಗ ಪ್ರಾಣ ವೈ ಸಹ ಪರಬ್ರಹ್ಮ ಪ್ರಾಣ ವಸ್ತು ಅಂತ ನಾವು ನೋಡಿದಾಗ ಆ ಪರಬ್ರಹ್ಮ ವಸ್ತುವಿನಿಂದ, ಆ ಪ್ರಾಣ ತತ್ವದಿಂದ ನಾವು ಏನು ಒಂದು ಅಂಶವನ್ನ ತಗೊಂಡಿದೀವೋ ಅದನ್ನ ನಾವು ಉಸಿರು ಅಂತ ಕರಿತೀವಿ. ಅಂದ್ರೆ ಉಸಿರಾಡ್ತಾ ಇದೆ ಅಂದ್ರೆ ಪ್ರಾಣಶಕ್ತಿ ನಮ್ಮಲ್ಲಿ ಇದೆ ಅನ್ನೋದರ ಅರ್ಥ. ಹಾಗಾಗಿ ಈ ಪ್ರಾಣಮಯ ಕೋಶದಲ್ಲಿ ಇರುವಂತಹ ಚೈತನ್ಯ ವಸ್ತುವನ್ನ ನಾವು ಪ್ರಾಣ ಅಥವಾ ಉಸಿರು ಅಂತ ಕರಿತೀವಿ. ಅಂದ್ರೆ ಎಲ್ಲ ಜೀವ ಚೈತನ್ಯಕ್ಕೂ ಜೀವಂತಿಕೆ ಇದೆ ಅನ್ನೋದಕ್ಕೆ ಒಂದು ಗುರುತಾಗಿ ನಿಲ್ಲುವಂತಹದ್ದೇ ಈ ಪ್ರಾಣ. ಅಂದ್ರೆ ಈಗ ಸ್ಥೂಲ ದೇಹ, ಪ್ರಾಣಮಯ ಕೋಶ ಹಾಗೂ ಪ್ರಾಣ ಒಂದಕ್ಕೊಂದಕ್ಕೆ ಅಷ್ಟು ಹತ್ತಿರದಲ್ಲಿ ಸಂಬಂಧ ಇರುವಂತಹ ವಿಚಾರಗಳು ಅನ್ನುವಂಥದ್ದು ನಮ್ಗೆ ಅರ್ಥ ಆಗುತ್ತೆ. ಇನ್ನ ಮುಂದಿನ ಹಂತ ನಾಲ್ಕನೆಯ ತತ್ವ, ಅದನ್ನ ನಾವು ಕಾಮದೇಹ ಅಂತ ಕರಿತೀವಿ. ಅಂದ್ರೆ ಈಗ ಅಧಮ ಚತುಷ್ಟಯಗಳ ಫೈನಲ್ ಹಂತ ಏನದು, ಕಾಮದೇಹ ಅಂತ ನಾವು ಯಾವ್ದನ್ನ ಕರಿತೀವಿ ಅಂದ್ರೆ ಇಲ್ಲಿವರೆಗೂ ನಾವು ಈ ಭೂಲೋಕಕ್ಕೆ ಸಂಬಂಧಪಟ್ಟಂಗೆ ವಿಚಾರಗಳನ್ನ ನೋಡ್ತಾ ಇದೀವಿ. ಭೂಹು ಅನ್ನುವಂಥದ್ದು ಈ ಕಾಮ ತತ್ವ ಭುವರ್ಲೋಕಕ್ಕೆ ಸಂಬಂಧಪಟ್ಟಿರುವಂಥದ್ದು.
ಈ ಕಾಮ ತತ್ವ ಅಂದ ತಕ್ಷಣ ನಮ್ಗೆ ಅರ್ಥ ಆಗುತ್ತೆ, ಆಸೆಗಳು, ಭಾವನೆಗಳು, ಉದ್ವೇಗಗಳಿಗೆ ಸೇರಿರುವಂತಹ ಒಂದು ತತ್ವ ಇದು, ಒಂದು ಪ್ರಿನ್ಸಿಪಲ್ ಇದು. ಇದು ಮನಸ್ಸಿನ ಒಂದು ಭಾಗ ಕಾಮತತ್ವ ಅನ್ನುವಂಥದ್ದು. ಈ ಮನಸ್ಸಿನ ಸ್ವಭಾವವನ್ನ ನಾವು ನೋಡಿದಾಗ ಇಂದ್ರಿಯ ಜ್ಞಾನ ಮನಸ್ಸಿಗಿರುತ್ತೆ, ಇನ್ನ ಅದರದ್ದೇ ಆದ ಇಚ್ಛೆ ಇರುತ್ತೆ, ಹಾಗೇನೆ ವಿಚಾರ ಶಕ್ತಿಯ ಸ್ಥೂಲ ಕೇಂದ್ರವನ್ನ ನಾವು ಮೆದುಳು ಅಂತ ಕರಿತೀವಿ. ಈ ಇಂದ್ರಿಯ ಜ್ಞಾನನ ನಾವು ವೇದನೆಗಳ ಮುಖಾಂತರ ಭಾವನೆಗಳು ವೇದನೆಗಳು ಅಂತ ಎರಡು ಭಾಗ ಮಾಡ್ತೀವಿ. ಅಂದ್ರೆ ಈ ಕಾಮ ಶರೀರ ಅಥವಾ ಕಾಮ ದೇಹ ಸ್ಥೂಲ ದೇಹವನ್ನ ಕಟ್ಟಿ ಹಾಕಿರುತ್ತೆ. ಅಂದ್ರೆ ಈ ಭೂತತ್ವಕ್ಕೆ ಕಟ್ಟಿ ಹಾಕಿರುವಂಥದ್ದು ಅಥವಾ ಅಶಾಶ್ವತವಾಗಿರುವಂತ ವಸ್ತುಗಳಿಗೆ ಕಟ್ಟಿ ಹಾಕಿರುವಂಥದ್ದು ಯಾರಪ್ಪ ಅಂತ ನೋಡಿದ್ರೆ ನಮ್ಗೆ ಈ ಕಾಮದೇಹ ಅಥವಾ ಕಾಮತತ್ವ ಅನ್ನುವಂಥದ್ದು ನಮ್ಗೆ ಅರ್ಥ ಆಗುತ್ತೆ. ಆದ್ರೆ ಕಾಮತತ್ವಕ್ಕೆ ತನ್ನದೇ ಆದ ಅಸ್ತಿತ್ವ ಇಲ್ಲದೆ ಇರುವ ಕಾರಣ ಅದೇನ್ ಮಾಡ್ಬೇಕಾಗಿದೆ, ಅದರ ಎಲ್ಲ ಆಸೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ ಸ್ಥೂಲ ದೇಹವನ್ನ ಉಪಯೋಗಿಸ್ಕೊಳ್ಳುತ್ತೆ. ಈ ಸ್ಥೂಲ ದೇಹದ ಉಪಯೋಗದ ಮುಖಾಂತರ ಈ ಕಾಮತತ್ವ ಈ ಭೂಲೋಕಕ್ಕೆ ನಮ್ಮನ್ನ ಕಟ್ ಹಾಕುತ್ತೆ. ಅಂದ್ರೆ ಏನು, ಈ ಕಾಮ ಮಿಶ್ರಿತವಾದ ಪ್ರಾಣಶಕ್ತಿಯೊಂದಿಗೆ ಕಾಮ ಸೇರ್ಕೊಂಡಾಗ ಅದು ಸ್ಥೂಲ ಶರೀರದ ಮುಖಾಂತರ, ಅಂದ್ರೆ ನಾವು ಒಂದು ಎಕ್ಸಾಂಪಲ್ ತಗೋಬೇಕಾದ್ರೆ ಯಾವ್ದಾದ್ರು ಒಂದು ವಸ್ತುವನ್ನ ತಿನ್ಬೇಕು ಅಂತ ಆಸೆ ಹುಟ್ಟುತ್ತೆ, ಆದ್ರೆ ಕಾಮ ಶರೀರದಲ್ಲಿ ನಾವು ತಿನ್ನೋದಕ್ಕೆ ಸಾಧ್ಯ ಇಲ್ಲ. ಅದರ ಹಂತ ಬೇರೆ, ಅದು ಆಸೆಯನ್ನು ಹುಟ್ಟಿಸುವಂತಹ ಒಂದು ಕೇಂದ್ರ. ಆ ತಿನ್ನುವಂತಹ ಆಸೆ ಪೂರೈಸ್ಬೇಕಾದ್ರೆ ಅದು ಸ್ಥೂಲ ಶರೀರದ ಸಹಾಯವನ್ನ ತಗೋಬೇಕು. ಈ ಇಂದ್ರಿಯಗಳ ಸಹಾಯದಿಂದ ಮಾತ್ರನೇ ಆ ತಿನ್ನುವುದು ಅನ್ನುವಂಥ ಆಸೆಯನ್ನ ಪೂರೈಸ್ಕೊಳ್ಳೋದಿಕ್ಕೆ ಸಾಧ್ಯ. ಆದ್ರೆ ಈ ಪ್ರಾಣಶಕ್ತಿ ಕಾಮ ಎರಡು ಸೇರಿದಾಗ ಮಾತ್ರನೇ ಇಂದ್ರಿಯಗಳ ವ್ಯಾಪಾರವನ್ನ ಮಾಡಿಕೊಂಡು ಇದು ಅದರ ಕೆಲಸವನ್ನ ಮಾಡ್ತಾ ಬರುತ್ತೆ. ಹಾಗಾಗಿ ಇಲ್ಲಿ ನಾವು ನೋಡುವಂತ ಅಥವಾ ಗಮನಿಸ್ಬೇಕಾಗಿರುವಂತ ಅಂಶ ಏನು ಅಂದ್ರೆ, ಎಲ್ಲಿಯವರೆಗೂ ಈ ಆಸೆಗಳು ಇರುತ್ತೋ ಈ ಆಸೆಗಳು ನಮ್ಮ ಶರೀರವನ್ನ ಗುಲಾಮನನ್ನಾಗಿ ಮಾಡಿಕೊಂಡು ಅನಿತ್ಯಂ ಅಸುಖಂ ಲೋಕಂ ಅಂತ ಗೊತ್ತಿದ್ರೂ ಕೂಡ ಶಾಶ್ವತವಲ್ಲದೆ ಇರುವಂತಹ ಲೋಕಕ್ಕೆ ನಮ್ಮನ್ನ ಕಟ್ ಹಾಕುವಂತದೇನೆ ಈ ಕಾಮದೇಹ. ಈ ಅದಕ್ಕಾಗೇನೆ ನಾವು ಇದನ್ನ ಅಧಮ ಚತುಷ್ಟಯ ಅಂತ ಕರೀತಾ ಇದೀವಿ. ಅಂದ್ರೆ ಏನು, ಶಾಶ್ವತವಲ್ಲದೆ ಇರುವಂತಹ ವಿಚಾರಗಳ ಕಡೆ ನಮ್ಮ ಗಮನವನ್ನ ಹರಿಸುವಂತ ಕಾರಣದಿಂದಲೇ ನಾವು ಅದನ್ನ ಅಧಮ ಚತುಷ್ಟಯ ಅಂತ ಕರೀತಾ ಇದೀವಿ. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಕಾಮದೇಹ ವ್ಯವಸ್ಥಿತವಾಗಿ ಏರ್ಪಟ್ಟಾಗ ಅವನು ಆ ಪ್ರಜ್ಞಾವತ್ತಾಗಿ ಕಾಮಲೋಕದಲ್ಲಿ ಕೆಲಸ ಮಾಡೋದಿಕ್ಕೆ ಸಾಧ್ಯ. ಅಂದ್ರೆ ಏನ್ ನಡೀತಾ ಇದೆ ಇಲ್ಲಿ ವಿಚಾರಗಳು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ. ಆದ್ರೆ ವ್ಯವಸ್ಥಿತವಾಗಿ ಇಲ್ಲ ಅಂದಾಗ ಪ್ರಜ್ಞೆಯು ಕೂಡ ವ್ಯವಸ್ಥಿತವಾಗಿ ಅಲ್ಲಿ ಕೆಲಸ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾವು ನೋಡ್ತಾ ಬಂದರೆ ನಾವು ಮೂರು ಲೋಕದಲ್ಲಿನ ಜೀವಿತ ಅಂತ ನಾವು ಯಾವ್ದನ್ನ ಕರಿತೀವೋ ಹಾಗೇನೆ ಆ ಮೂರು ಲೋಕದಲ್ಲೂ ಕೂಡ ಸಾವು ಕೂಡ ಇದೆ. ಹಾಗೆಯೇ ಯಾವ ರೀತಿ ಸ್ಥೂಲ ಶರೀರ ಬಿಟ್ಟು ಆಯ್ತೋ, ಪ್ರಾಣಮಯ ಕೋಶ ಬಿಟ್ಟು ಆಯ್ತೋ, ಹಾಗೇನೆ ಈ ಕಾಮದೇಹವನ್ನ ಕೂಡ ಬಿಡ್ಬೇಕಾಗುತ್ತೆ. ಆದ್ರೆ ಇಲ್ಲಿ ನಾವೆಲ್ಲರೂ ಗಮನಿಸ್ಬೇಕಾಗಿರುವಂತ ಅಂಶ ಏನು ಅಂದ್ರೆ, ನಮ್ಮ ಈ ಆಸೆಗಳನ್ನ ನಾವು ಎಷ್ಟು ಮಟ್ಟಿಗೆ ಹತೋಟಿಗೆ ತಗೊಂಡಿದೀವಿ ಅನ್ನುವಂಥದ್ದು ಮುಖ್ಯವಾಗಿರುವಂತಹ ಅಂಶ. ಅಂದ್ರೆ ನಮ್ಮ ಆಸೆಗಳನ್ನ ನಾವು ಹತೋಟಿಗೆ ತಗೊಂಡಿಲ್ಲ ಅಂದ್ರೆ, ಪ್ರಾಣಶಕ್ತಿ ಸ್ಥೂಲ ಶರೀರವನ್ನ ಬಿಟ್ಟಾಗ ಇದು ಕಾಮಲೋಕದಲ್ಲಿ ಕೆಲವು ಕಾಲ ಇರಬೇಕಾಗಿ ಬರುತ್ತೆ ಕಾಮ ಶರೀರ. ಅರೆ ಎಷ್ಟು ಕಾಲ ಇರಬೇಕಾಗುತ್ತೆ ಅನ್ನೋಂಥದ್ದು ನಾವು ಎಷ್ಟು ಮಟ್ಟಿಗೆ ನಮ್ಮ ಆಸೆಗಳನ್ನ ನಮ್ಮ ಕಂಟ್ರೋಲ್ಗೆ ತಗೊಂಡಿದೀವಿ ಅನ್ನುವಂಥದ್ದು ಮುಖ್ಯವಾದಂತ ಕಾರಣ. ಅಂದ್ರೆ ಇಲ್ಲಿ ಬುದ್ಧ ಭಗವಾನರು ಆಸೆಯೇ ದುಃಖಕ್ಕೆ ಕಾರಣ ಅಂತ ಹೇಳಿದಾಗ ಅದು ಅಷ್ಟು ಸರಳವಾಗಿಲ್ಲ ವಿಚಾರ. ಅಂದ್ರೆ ನಾವು ಬದುಕಿರುವಾಗ ಮಾತ್ರ ಆಸೆ ನಮ್ಮನ್ನ ದುಃಖಕ್ಕೆ ಈಡು ಮಾಡುತ್ತೆ, ಸತ್ತ ಮೇಲೆ ಅಲ್ಲ ಅನ್ನೋಂಥದ್ದು ಇಲ್ಲಿ ನಾವು ಅರ್ಥೈಸ್ಕೊಳ್ಬೇಕಾಗಿರುವಂತ ವಿಚಾರ. ಅಂದ್ರೆ ಏನು, ಸತ್ತ ಮೇಲೆ ಕೂಡ ನಮ್ಮ ಆಸೆಗಳು ನಮ್ಮನ್ನ ದುಃಖಕ್ಕೆ ಈಡು ಮಾಡುತ್ತೆ. ಅಂದ್ರೆ
ನಾವಿಲ್ಲಿ ಆಸೆಗಳನ್ನ ಗೆದ್ದಿಲ್ಲ ಅಂದ್ರೆ ಸ್ಥೂಲ ಶರೀರ ಇಲ್ಲ, ಆದರೆ ಕಾಮ ಶರೀರದಿಂದ ಕಾಮ ಲೋಕದಲ್ಲಿ ಹೆಚ್ಚಿನ ಕಾಲ ಆ ಜೀವಿ ಇರ್ಬೇಕಾಗುತ್ತೆ. ಅದನ್ನೇ ನಾವು ಥಿಯಾಸಫಿ ಪರಿಭಾಷೆಯಲ್ಲಿ ಶೆಲ್ ಅಂತ ಕರಿತೀವಿ. ಅಂದ್ರೆ ಅದು ಒಂದು ಶೆಲ್ ಆಗಿ ಫಾರ್ಮ್ ಆಗಿದೆ ಅಂದ್ರೆ ಅದು ಕರಗೋದಕ್ಕೆ ತುಂಬಾನೇ ದಿನಗಳು ಅಥವಾ ವರ್ಷಗಳು ಬೇಕಾಗುತ್ತೆ. ಅದೇ ವ್ಯಕ್ತಿ ಯಾವಾಗ ತನ್ನ ಆಸೆಗಳನ್ನ ಗೆದ್ದಿರ್ತಾನೋ, ಆಸೆಗಳನ್ನ ಗೆದ್ದ ವ್ಯಕ್ತಿ ತನ್ನ ಕಾಮ ಶರೀರದಿಂದ ಕಾಮಲೋಕದಲ್ಲಿ ಹೆಚ್ಚಿನ ಕಾಲ ಇರುವಂತಹ ಅವಶ್ಯಕತೆ ಇಲ್ಲ. ಇದು ನಾವೆಲ್ಲರೂ ಕೂಡ ಮುಖ್ಯವಾಗಿ ಅಥವಾ ಗಂಭೀರವಾಗಿ ಗಮನಿಸಬೇಕಾಗಿರುವಂತಹ ಅಂಶ. ಅಂದ್ರೆ ಒಂದು ಚಿಪ್ಪು ಅಥವಾ ಶೆಲ್ ಆಗಿ ತಯಾರಾಗಬಾರ್ದು. ತಯಾರಾಗಿದೆ ಅಂದ್ರೆ ಕಾಮಲೋಕದಲ್ಲೇ ನಾವು ಹೆಚ್ಚಿನ ಕಾಲ ಇರಬೇಕಾಗುತ್ತೆ. ಅಂದ್ರೆ ಅವನು ಈ ಬದುಕಿನಲ್ಲಿ ಇಂದ್ರಿಯ ಲೋಲುಪ್ತತೆ ಅಂದ್ರೆ ಇಂದ್ರಿಯಗಳು ಏನೆಲ್ಲ ಇವನು ಬೇಕು ಅಂತ ಕೇಳ್ಕೊಂಡಿದಾನೋ ಅದರನ್ನ ತೃಪ್ತಿ ಮಾಡೋದ್ರಲ್ಲೇ ಇದ್ದಿದ್ದಾನೆ, ಅದನ್ನ ಗೆಲ್ಲುವಂತಹ ಪ್ರಯತ್ನ ಮಾಡಿಲ್ಲ ಅನ್ನುವಂಥದ್ದು ನಮ್ಗೆ ಅರ್ಥ ಆಗುತ್ತೆ. ಅಂದ್ರೆ ಈಗ ಸ್ಥೂಲ ಶರೀರ, ಪ್ರಾಣಮಯ ಕೋಶ, ಪ್ರಾಣ ಹಾಗೂ ಕಾಮದೇಹ, ಈ ನಾಲ್ಕನ್ನ ನಾವು ಅಧಮ ಚತುಷ್ಟಯ ಅಂತ ನೋಡಿದ್ವಿ. ಇನ್ನ ಮುಂದಿನ ಹಂತಕ್ಕೆ ಹೋದಾಗ ನಾವು ಇವುಗಳಲ್ಲೆಲ್ಲರೂ ಕೂಡ ಮನಸ್ಸಿನ ಪ್ರಾಮುಖ್ಯತೆಯನ್ನ ನಾವು ಕಾಣಲಿಲ್ಲ. ಆದ್ರೆ ನಾವು ಗಮನಿಸಿದಾಗೆ ಮನಸ್ಸಿಗೆ ಹೆಚ್ಚಿನ ರೋಲ್ ಇದೆ. ಆದ್ರೆ ಎಲ್ಲ ಹೊತ್ತು ಇದು ಯಾಕೆ ಇನ್ನು ಮನಸ್ಸನ್ನ ನಾವು ನೋಡ್ತಾ ಇಲ್ಲ ಅಂದಾಗ, ಈ ಅಧಮ ಚತುಷ್ಟಯದೊಂದಿಗೆ ಮನಸ್ಸು ಸೇರ್ಕೊಂಡ್ರೆ ಮಾತ್ರನೇ ಅವನನ್ನ ನಾವು ಮನುಷ್ಯ ಅಂತ ಕರಿತೀವಿ. ಇಲ್ಲಿವರೆಗೂ ನಾವು ಅವನನ್ನ ಮನುಷ್ಯ ಅಂತ ಕರೆಯೋದಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ಚತುಷ್ಟಯ ಪ್ರಜ್ಞಾವತ್ತಾಗಿ ಆತ್ಮದೊಡನೆ ಒಂದಾಗ್ಬೇಕಾದ್ರೆ ಮನಸ್ಸಿನ ಅವಶ್ಯಕತೆ ಇದೆ. ಅಂದ್ರೆ ಮನಸ್ಸು ಬರೋವರೆಗೂ ಕೂಡ ಇವನು ಪಶು ಸಮಾನ. ಪಶುವಿಗೂ ಇವನಿಗೂ ಯಾವ ವ್ಯತ್ಯಾಸನೂ ಇಲ್ಲ. ಮನಸ್ಸೇ ಇವನನ್ನ ಮನುಷ್ಯನನ್ನಾಗಿ ಮಾಡೋದಿಕ್ಕೆ ಸಾಧ್ಯ. ಅದಕ್ಕಾಗಿನೇ ನಾವು ಹೇಳುವಂತದ್ದು ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋಹೋ. ನಮ್ಮ ಬಂಧನಕ್ಕೂ ಮನಸ್ಸೇ ಕಾರಣ, ನಮ್ಮ ಮೋಕ್ಷಕ್ಕೂ ಅಂದ್ರೆ ಮೋಕ್ಷ ಅಂದ್ರೆ ಬಿಡುಗಡೆಗೂ ಮನಸ್ಸೇ ಕಾರಣ. ಮನಸ್ಸಿಲ್ಲದಿರ ನಾವು ಮನುಷ್ಯನನ್ನ ಊಹೆ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಇದ್ದಾಗ ಮಾತ್ರನೇ ಅವನು ಮನುಷ್ಯ. ಹಾಗಾಗಿನೇ ಸಂಸ್ಕೃತದ ಪದ ಮನ್ ಅಂದ್ರೆ ಯೋಚಿಸುವವ, ಯೋಚನೆ ಅನ್ನುವಂಥದ್ದು. ಇಲ್ಲಿ ನಾವು ಗಮನಿಸ್ಬೇಕಾಗಿರುವಂಥದ್ದು ಏನಪ್ಪಾ ಅಂದ್ರೆ ಯೋಚನೆಯ ಒಂದು ಉಪಕರಣ ಮನಸ್ಸು ಅಥವಾ ಯೋಚನೆಯ ಒಂದು ಸಾಧನ ಮನಸ್ಸು ಅಂತ ತಗೊಳ್ತೀವಿ. ಮನಸ್ಸು ಯೋಚನೆಯ ಒಂದು ಸಾಧನ ಅಂತ ತಗೊಂಡಾಗ ಯೋಚನೆ ಮಾಡುವಂತ ವ್ಯಕ್ತಿ ಬೇರೆ ಇರ್ಬೇಕಲ್ಲ. ಹಾಗಿದ್ದ ಮೇಲೆ ಯೋಚನೆ ಮಾಡುವಂತವ್ರು ಯಾರು ಅಂತ ನಾವು ನೋಡಿದಾಗ ಅವನೇ ಅಂತರಾತ್ಮ. ಯೋಚನೆ ಮಾಡುವವನು ಅಂತರಾತ್ಮ. ಯಾವುದರ ಮುಖಾಂತರ ಯೋಚನೆ ಮಾಡ್ತಾನೆ ಅಂದ್ರೆ ಮನಸ್ಸಿನ ಮುಖಾಂತರ ಅವನು ಯೋಚನೆ ಮಾಡ್ತಾನೆ. ಹಾಗಾಗಿ ಈ ವ್ಯಕ್ತಿ ಅಥವಾ ನಾನು ಅಂತ ಯಾರನ್ನ ಕರಿತೀವೋ ಅವನೇ ಅಂತರಾತ್ಮ ಅಥವಾ ಅವನೇ ಕರ್ತೃ ಅಂತರಾತ್ಮ. ಯೋಚನೆಯ ಒಂದು ಉಪಕರಣ, ಅದನ್ನೇ ನಾವು ಮನಸ್ಸು ಅಂತ ಕರಿತೀವಿ. ಅಂದ್ರೆ ಈಗ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಒಳ್ಳೆ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಪದಗಳನ್ನ ಉಪಯೋಗಿಸ್ತಾರೆ. ದೇಹ ಹಾಗೂ ದೇಹಿ. ದೇಹ ಈ ಶರೀರ ಅಂತ ನಾವು ತಗೊಂಡಾಗ ಶರೀರದಲ್ಲಿ ಇರುವಂಥವನು ಅಂತರಾತ್ಮ, ಅವನನ್ನ ನಾವು ದೇಹಿ ಅಂತ ಕರಿತೀವಿ. ದೇಹ ಅಶಾಶ್ವತವಾಗಿರುವಂತಹ ವಸ್ತು, ಆದರೆ ದೇಹಿ ಶಾಶ್ವತವಾಗಿರುವಂತಹ ವಸ್ತು. ಈ ಶರೀರದಲ್ಲಿ ಬಂಧನಕ್ಕೆ ಒಳಗಾಗಿರುವಂಥವನೇ ಈ ಅಂತರಾತ್ಮ. ಮುಕ್ತಿ ಅಂದ್ರೆ ಈ ಶರೀರದಿಂದ ಬಿಡುಗಡೆಯನ್ನ ಹೊಂದುವಂಥದ್ದು. ಈ ಮುಖ್ಯವಾಗಿ ನಾವು ಮನಸ್ಸಿನಲ್ಲಿ ನೋಡುವಂತಹ ಅಥವಾ ಮನಸ್ಸಿನ ಒಂದು ಸ್ವಭಾವವನ್ನ ನೋಡುವಂಥದ್ದು ಏನಪ್ಪಾ ಅಂದ್ರೆ ಪ್ರತ್ಯೇಕತೆ. ಈ ಮನಸ್ಸು ಯಾವಾಗಲೂ ಇದೇ ಕೆಲಸನೇ ಮಾಡುತ್ತೆ. ಯಾವ ಕೆಲಸ ಅಂದ್ರೆ ನಾನು ಬೇರೆ ಅವರು ಬೇರೆ. ನಾವು ಮೊದಲೇ ಅನ್ಕೊಂಡಾಗೆ ಏಕತ್ವ ಮನುಪಶ್ಯತಃ, ಏಕತ್ವವನ್ನ ನಾವು ನೋಡಿದಾಗ ಮಾತ್ರನೇ
ಅದು ಆಧ್ಯಾತ್ಮಿಕತೆ. ಅಂದ್ರೆ ಇಲ್ಲಿ ನಮ್ಗೆ ಅರ್ಥ ಆಗುತ್ತೆ, ಮನಸ್ಸು ಪ್ರತ್ಯೇಕತೆಯನ್ನ ಸೃಷ್ಟಿ ಮಾಡ್ತಾ ಇದೆ ಅಂದ್ರೆ ನಮ್ಮನ್ನ ಆಧ್ಯಾತ್ಮಿಕತೆ ಕಡೆ ನಡ್ಕೊಂಡು ಹೋಗೋದಿಕ್ಕೆ ಮನಸ್ಸು ಬಿಡ್ತಾ ಇಲ್ಲ ಅನ್ನೋಂಥದ್ದು ಅರ್ಥ ಆಗುತ್ತೆ. ಯಾವಾಗ ನಾವು ಏಕತ್ವದ ಕಡೆ ಹೋಗೋದಿಕ್ಕೆ ಅವಕಾಶ ಇಲ್ವೋ, ಪ್ರತ್ಯೇಕತೆಯನ್ನೇ ನಾವು ಬೆಳೆಸ್ಕೊಳ್ತಾ ಬರ್ತಾ ಇದೀವೋ, ಆ ಮನಸ್ಸು ನಮ್ಮನ್ನ ಬಂಧನಕ್ಕೆ ಒಳಗ್ ಮಾಡ್ತಾ ಇದೆ. ಅದಕ್ಕಾಗಿ ಮನಯೇವ ಮನುಷ್ಯಾಣ ಕಾರಣ ಬಂಧಯೋಹೋ. ಆದ್ರೆ ಆ ಮನಸ್ಸನ್ನ ನಾವು ಯಾವ ರೀತಿಯಾಗಿ ತಿದ್ದುಕೊಂಡ್ರೆ ಅದೇ ಮನಸ್ಸು ನಮಗೆ ಮೋಕ್ಷಕ್ಕೆ ಕಾರಣ ಆಗುತ್ತೆ. ಅದಕ್ಕೇನೆ ಹೇಳುವಂಥದ್ದು, ಮೈಂಡ್ ಈಸ್ ಎ ಗುಡ್ ಸರ್ವೆಂಟ್ ಬಟ್ ಬ್ಯಾಡ್ ಮಾಸ್ಟರ್. ನಾವು ಹೇಳಿದ ಮಾತು ಮನಸ್ಸು ಕೇಳಿದ್ರೆ ಅದು ನಮ್ಮನ್ನ ಮೋಕ್ಷದ ಕಡೆ ಕರ್ಕೊಂಡು ಹೋಗುತ್ತೆ. ಆದರೆ ಮನಸ್ಸು ಹೇಳಿದ ಮಾತು ನಾವು ಕೇಳಿದ್ರೆ ನಮ್ಮನ್ನ ಬಂಧನಕ್ಕೆ ಕರ್ಕೊಂಡು ಹೋಗುತ್ತೆ. ಅಂದ್ರೆ ಇಲ್ಲಿ ನಾವು ನೋಡಿದ್ವಿ, ಅಧಮ ಚತುಷ್ಟಯದವರೆಗೂ ಕೂಡ ಅಲ್ಲಿ ಮನಸ್ಸಿನ ಎಂಟ್ರೆನ್ಸ್ ಇಲ್ಲ, ಮನಸ್ಸಲ್ಲೇ ಪ್ರವೇಶ ಇಲ್ಲ. ಅಂದ್ರೆ ಮನಸ್ಸಿನ ಪ್ರವೇಶ ಆದಾಗ ಮಾತ್ರನೇ ಅವನನ್ನ ನಾವು ಮನುಷ್ಯ ಅಂತ ಕರೆಯೋದಿಕ್ಕೆ ಸಾಧ್ಯ. ಹಾಗಿದ್ದ ಮೇಲೆ ಮನಸ್ಸಿನ ಪ್ರವೇಶ ಯಾವಾಗ ಅಂತ ನಾವು ನೋಡಿದಾಗ, ತಾಯಿಯ ಗರ್ಭದಲ್ಲಿ ಒಂದು ಪಿಂಡ, ಮಗು ಬೆಳೀತಾ ಇದೆ. ಆ ತಾಯಿಯ ಗರ್ಭದಲ್ಲಿ ಮಗು ಬೆಳೀತಾ ಇರೋವರೆಗೂ ಕೂಡ ಈ ಮನಸ್ಸು ತನ್ನದೇ ಆದ ಲೋಕದಲ್ಲಿ ಇರುತ್ತೆ. ಅಂದ್ರೆ ಅದನ್ನೇ ನಾವು ಮನವು ಅಥವಾ ಮನುವು ಅಂತ ಕರಿತೀವಿ, ಅಂತರಾತ್ಮ ಅಂತ ಕರಿತೀವಿ. ಅದು ಲೋಕದಲ್ಲಿ ಕಾಯ್ತಾ ಇರುತ್ತೆ. ಅಂದ್ರೆ ಅದಕ್ಕೆ ಬೇಕಾಗಿರುವಂತಹ ಜೀವಿಯ ಫಾರ್ಮೇಶನ್ ಆಗೋವರೆಗೂ ಕೂಡ. ಆ ಜೀವಿಯ ಫಾರ್ಮೇಶನ್ ಆದಾಗ ಆ ಮನಸ್ತತ್ವ ಅನ್ನುವಂಥದ್ದು ಆ ಜೀವಿಯ ನರಮಂಡಲದ ಮುಖಾಂತರ ಸೇರ್ಕೊಳ್ಳುತ್ತೆ. ಅಂದ್ರೆ ಈಗ ಆ ಜೀವಿಯಲ್ಲಿ, ಅಂದ್ರೆ ತಾಯಿಯ ಗರ್ಭದಲ್ಲಿರುವಂತಹ ಜೀವಿಯಲ್ಲಿ ಮನುಷ್ಯ ಅಂತ ಅನ್ನಿಸ್ಕೊಳ್ಳೋದಿಕ್ಕೆ ಮನಸ್ಸಿನ ಪ್ರವೇಶ ಆಯ್ತು. ಯಾವಾಗ ಈ ಜೀವಾತ್ಮ ಜನ್ಮವನ್ನ ತಗೊಳ್ಳುತ್ತಾನೋ ಆಗ ಮನಸ್ಸು ದ್ವಂದ್ವ, ಅಂದ್ರೆ ಎರಡು ಭಾಗವಾಗಿ ಅದು ಮಾರ್ಪಾಡಾಗುತ್ತೆ. ನಮ್ಗೆ ಮನಸ್ಸು ಅಂದ ತಕ್ಷಣ ನೆನಪಾಗುತ್ತೆ, ಒಂದು ಉನ್ನತ ಮನಸ್ಸು, ಇನ್ನು ಎರಡನೇದು ನೀಚ ಮನಸ್ಸು. ಯಾತಕ್ಕಾಗಿ ನಾವು ಅದನ್ನ ನೀಚ ಮನಸ್ಸು ಅಂತ ಕರೀತಾ ಇದೀವಿ ಅಂದ್ರೆ, ಯಾವ ಮನಸ್ಸು ಕಾಮದೊಡನೆ ಮಿಲಿನವಾಗುತ್ತೋ, ಸೇರ್ಕೊಳ್ಳುತ್ತೋ ಅದನ್ನ ನಾವು ನೀಚ ಮನಸ್ಸು ಅಂತ ಕರಿತೀವಿ, ಇಲ್ಲ ಕಾಮ ಮನಸ್ಸು ಅಂತ ಕರಿತೀವಿ. ಯಾವ ಮನಸ್ಸು ತನ್ನ ಬುದ್ಧಿಯ ಪ್ರಜ್ಞೆಯ ಕಡೆ ಗಮನವನ್ನ ಹರಿಸುತ್ತೋ ಅದನ್ನೇ ನಾವು ಉನ್ನತ ಮನಸ್ಸು ಅಂತ ಕರಿತೀವಿ. ಅದನ್ನೇ ನಾವು ರೂಪ ಅರೂಪ ಅನ್ನುವಂತ ಹೆಸರಲ್ಲೂ ಕೂಡ ಕರ್ಕೊಳ್ತಾ ಇದೀವಿ. ಅಂದ್ರೆ ಈ ಮನಸ್ಸು ಮೂಲತಃ ತನ್ನ ನಿಜ ಸ್ವರೂಪ ಯಾವುದು, ನಾನು ಯಾವ ಕಡೆ ಹರಿಬೇಕು ಅನ್ನುವಂತ ಪ್ರಜ್ಞೆಯನ್ನ ಇಟ್ಕೊಂಡು ಅದು ಮೇಲ್ಮಟ್ಟದ, ಅಂದ್ರೆ ಉನ್ನತ ಪ್ರಜ್ಞೆಯ ಕಡೆ, ಉನ್ನತವಾದಂತ ಉತ್ಕಾಂಕ್ಷೆ, ಉನ್ನತವಾದ ಆಕಾಂಕ್ಷೆಯನ್ನು ಹೊಂದಿ ಅದರ ಕೆಲಸ ಉನ್ನತ ಲೋಕಗಳ ಕಡೆ ನಡೆದಾಗ ಅದನ್ನೇ ನಾವು ಉನ್ನತ ಮನಸ್ಸು ಅಂತ ಕರಿತೀವಿ. ಆದರೆ ಇದೇ ಮನಸ್ಸು ತನ್ನನ್ನ ಕಾಮದ ಕಡೆ ಕರ್ಕೊಂಡು ಹೋದಾಗ ಅದನ್ನ ನಾವು ಕಾಮ ಮನಸ್ಸು ಅಂತ ಹೇಳ್ತೀವಿ. ಆಗ ಕಾಮ ಮನಸ್ಸೇ ನಮ್ಮ ಬಂಧನಕ್ಕೆ ಕಾರಣ, ಉನ್ನತ ಮನಸ್ಸೇ ನಮ್ಮ ಮೋಕ್ಷಕ್ಕೆ ಕಾರಣ ಅನ್ನುವಂಥದ್ದು ನಮ್ಗಲ್ಲೇ ಅರ್ಥ ಆಗುತ್ತೆ. ಅಂದ್ರೆ ಅದಕ್ಕಾಗಿನೇ ನಾವು ಚಿಕ್ಕ ಮಕ್ಕಳು ಮೊದಲು ಆಟ ಆಡ್ತಾ ಇದ್ರು, ಅಂದ್ರೆ ಈಗ ಆಟ ಆಡೋದನ್ನ ಮಕ್ಕಳು ಮರ್ತಿದ್ದಾರೆ ಬಿಡಿ. ಅಂದ್ರೆ ಈಗ ಏನು ಎಷ್ಟಿದ್ರು ಟಿವಿ ಫೋನ್ಗಳ ಮುಂದೆ ಇರ್ತಾರೆ. ಯಾವ ಆಟ ನಮಗ್ ನೆನಪಾಗುತ್ತೆ ಅಂದ್ರೆ ಟಗ್ ಆಫ್ ವಾರ್ ಅಂತ ಕರಿತೀವಿ. ಅರೆ ಒಂದು ಹಗ್ಗನ ಹಿಡ್ಕೊಂಡಿರ್ತಾರೆ, ಹಗ್ಗದ ಈ ಕಡೆ ಒಂದಷ್ಟು ಮಕ್ಳು ಇರ್ತಾರೆ, ಆ ಕಡೆ ಒಂದಷ್ಟು ಮಕ್ಳು ಇರ್ತಾರೆ. ಎರಡೂ ಗುಂಪಿನವರು ಕೂಡ ಹಗ್ಗನ ಎಳಿತಾ ಇರುತ್ತಾರೆ. ಯಾವ ಗುಂಪಿಗೆ ಶಕ್ತಿ ಜಾಸ್ತಿ ಇರುತ್ತೋ ಆ ಗುಂಪಿನ ಕಡೆ ಶಕ್ತಿ ಇಲ್ಲದೆ ಇರುವಂತ ಮಕ್ಕಳೆಲ್ಲ ಬಂದು ವಾಲ್ತಾರೆ. ಅದೇ ರೀತಿ ನಮ್ಮ ಮನಸ್ಸಿನ ಪರಿಸ್ಥಿತಿ. ಅಂದ್ರೆ ಈ ಮನಸ್ಸು ಮಧ್ಯೆಯಲ್ಲಿರುವಂತಹ ಒಂದು ತತ್ವ. ಈ ಮನಸ್ಸು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಅದರ ಗಮನ ಎಲ್ಲ ಕೂಡ ಉನ್ನತ ಪ್ರಜ್ಞೆಯ ಕಡೆ ಇರ್ಬೇಕು. ಉನ್ನತ ಪ್ರಜ್ಞೆಯ ಕಡೆ ಹೋದಾಗ ಇದನ್ನೇ ನಾವು ಉನ್ನತ ಮನಸ್ಸು ಅಂತ ಕರೀತಾ ಇದೀವಿ. ಆದ್ರೆ ಯಾವ ಮನಸ್ಸು ಕಾಮದ, ಅಂದ್ರೆ ಈ ಕೋರಿಕೆಗಳ ಕಡೆ ಗಮನ ಹೋಗುತ್ತೋ ಆಗ ಅದೇನಾಗುತ್ತೆ, ಈ ನಶ್ವರವಾದ ಶಾಶ್ವತವಲ್ಲದ
ಲೋಕಕ್ಕೆ ಬಂಧನಕ್ಕೆ ಒಳಗಾಗುತ್ತೆ. ಹಾಗೆ ನೋಡಿದಾಗ ಈ ಕೆಳಗಿನ ಮನಸ್ಸು ಅಥವಾ ನೀಚ ಮನಸ್ಸು ಅಂತ ನಾವು ಯಾವ್ದನ್ನ ಕರೀತಾ ಇದೀವೋ ಅದನ್ನ ಕಾಮಕ್ಕೆ ಅಧೀನವಾದಾಗ ಇದು ತನ್ನ ಮೂಲ ಸ್ಥಾನವಾಗಿರುವಂತಹ ಆತ್ಮ, ಬುದ್ಧಿ ಇವುಗಳನ್ನೆಲ್ಲ ಮರೆತು ಈ ಕಾಮತತ್ವಕ್ಕೆ ಇಳಿಯುತ್ತೆ. ಆದ್ರೆ ಮಾಡ್ಬೇಕಾಗಿರುವಂತ ಕೆಲಸ ಏನು ಅಂದ್ರೆ ಇದು ನನ್ನ ಸ್ವಭಾವ ಅಲ್ಲ, ನನ್ನ ಸ್ವಭಾವ ಬೇರೆ ಇದೆ, ನಾನು ನಡಿಬೇಕಾಗಿರುವಂತ ಹಾದಿ ಬೇರೆ ಇದೆ ಅನ್ನುವಂತ ಗಮನವನ್ನ ಕೊಟ್ಟು ಅದು ಉನ್ನತ ಮನಸ್ಸಾಗಿ ತನ್ನನ್ನ ಮಾರ್ಪಡ್ಕೊಂಡಾಗ ಅದನ್ನೇ ನಾವು ತ್ರಿಪುಟಿ ಅಂತ ಕರಿತೀವಿ. ಅಂದ್ರೆ ಮನಸ್ಸು, ಬುದ್ಧಿ, ಆತ್ಮ ಅಂತ. ಅಂದ್ರೆ ಈಗ ಇಲ್ಲಿ ನಾವು ನಮ್ಮ ನಿಜವಾದ ಕಾರ್ಯಕ್ಷೇತ್ರ ಅಥವಾ ನಿಜವಾದ ಸಾಧನಾ ಕ್ಷೇತ್ರ ಯಾವುದು ಅಂದ್ರೆ ಮನಸ್ಸು. ನಮ್ಮ ಅತ್ಯಾಸವಿ ಇದನ್ನ ತುಂಬಾ ಚೆನ್ನಾಗಿ ಹೇಳ್ತಾ ಬರುತ್ತೆ. ಅದರಲ್ಲೂ ಕೂಡ ಯೋಗಿ ಲೆಡ್ಬಿಟರ್ ಅವರು ಒಂದು ಮಾತು ಹೇಳ್ತಾರೆ, ದ ಸ್ಟೇಜ್ ಆಫ್ ಎವಲ್ಯೂಷನ್ ಅಟ್ ವಿಚ್ ವಿ ಹ್ಯಾವ್ ಅರೈವ್ಡ್ ಈಸ್ ದ ಡೆವಲಪ್ಮೆಂಟ್ ಆಫ್ ದ ಮೆಂಟಲ್ ಬಾಡಿ. ವಿ ಮಸ್ಟ್ ಟೇಕ್ ದಿಸ್ ಮ್ಯಾಟರ್ ಸೀರಿಯಸ್ಲಿ ಅಂಡ್ ಸಿ ವಾಟ್ ಕ್ಯಾನ್ ಬಿ ಡನ್ ಟು ಅಸಿಸ್ಟ್ ದಟ್ ಡೆವಲಪ್ಮೆಂಟ್. ಅಂದ್ರೆ ಈಗ ನಾವು ಈ 5ನೇ ಮಹಾವಂಶದ 5ನೇ ಉಪವಂಶದಲ್ಲಿ ಇದೀವಿ ಅಂದ್ರೆ ಮನಸ್ಸಿನ ಬೆಳವಣಿಗೆ, ದ ಡೆವಲಪ್ಮೆಂಟ್ ಆಫ್ ದ ಮೆಂಟಲ್ ಬಾಡಿ. ನಾವು ಎಲ್ಲ ಸಾಧನೆಯನ್ನ ಮಾಡ್ಬೇಕಾಗಿರೋಂಥದ್ದು, ಏನು ವಿಚಾರಗಳನ್ನ ತಿಳ್ಕೊಂಡಿದೀವಿ ಆ ವಿಚಾರಗಳನ್ನ ಅನುಷ್ಠಾನಕ್ಕೆ ತರಬೇಕಾಗಿರುವಂತದ್ದು ಇಲ್ಲೇನೆ ನಮ್ಮ ಎಲ್ಲ ಸಾಧನೆಯ ಕ್ಷೇತ್ರ. ಯಾತಕ್ಕಾಗಿ ಇದನ್ನ ನಾವು ಸಾಧನೆಯ ಕ್ಷೇತ್ರ ಅಂತ ಕರಿಬೇಕು ಅಂದ್ರೆ ಈ ಮನಸ್ಸು ಕಾಮದೊಂದಿಗೆ ಒಂದಾದಾಗ ಇದು ತನ್ನ ಸ್ವಸ್ವರೂಪವನ್ನ ಮರೀತಾ ಇದೆ, ಪ್ರತ್ಯೇಕತೆಯಲ್ಲೇ ಉಳಿತಾ ಇದೆ. ಅದಕ್ಕೆ ನಾನು ಯಾರು ಅನ್ನೋದನ್ನ ತಿಳ್ಕೊಳ್ಳೋ ಅಂತ ಶಕ್ತಿ ಇಲ್ಲದ ಹಾಗೆ ಆಗ್ತಾ ಇದೆ. ತನ್ನನ್ನೆಲ್ಲ ಕೂಡ ಸಂಪೂರ್ಣವಾಗಿ ಈ ಶಾಶ್ವತವಲ್ಲದ ಅಂದ್ರೆ ಅಶಾಶ್ವತವಾಗಿರುವಂತಹ ಲೌಕಿಕದ ಕಡೆಗೆ ಅದನ್ನ ಹರಿಯೋ ರೀತಿಯಲ್ಲಿ ಮಾಡ್ಕೊಳ್ತಾ ಇದೆ. ಅದಕ್ಕಾಗಿ ಉದ್ಧರೇದ ಆತ್ಮನಾತ್ಮಾನಂ, ನಮ್ಮನ್ನ ಉದ್ಧಾರ ಮಾಡೋದಿಕ್ಕೆ ಬೇರೆಯವರು ಬರುವಂತಹದ್ದು ಅಲ್ಲ, ನಾವೇ ನಮ್ಮನ್ನ ಉದ್ಧಾರ ಮಾಡ್ಕೋಬೇಕಾಗಿದೆ. ಹೇಗಾಗಿ ನಮ್ಮ ಮನಸ್ಸನ್ನ ಸರಿಯಾದ ದಾರಿಯಲ್ಲಿ ಕೆಲಸ ಮಾಡೋ ರೀತಿಯಲ್ಲಿ ಕಳಿಸೋದ್ರಿ. ಅದು ಹೇಗೆ ಅಂತ ನಾವು ನೋಡಿದಾಗ ಈ ಮನಸ್ಸು ಕಾಮ ಮನಸ್ಸಿನೊಂದಿಗೆ ಸೇರ್ಕೊಂಡು ತನ್ನ ಆಸೆಗಳನ್ನ ಆಕಾಂಕ್ಷೆಗಳನ್ನ ಪೂರೈಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇರೋಷ್ಟು ಹೊತ್ತು ಕೂಡ ತನ್ನ ಸ್ವಸ್ವರೂಪದ ಅರಿವು ಮನಸ್ಸಿಗೆ ಇರೋದಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದೇನ್ ಮಾಡ್ಬೇಕಾಗಿದೆ ಈಗ ಅಂತಂದ್ರೆ ಕಾಮವನ್ನ ಗೆಲ್ಬೇಕಾಗಿದೆ. ಅಂದ್ರೆ ಇದು ನನ್ನ ಆಸೆ ಅಂತ ತನ್ನನ್ನ ತಾನು ಐಡೆಂಟಿಫೈ ಮಾಡ್ಕೊಳ್ತಾ ಇದೆ. ನನ್ನ ಆಸೆ ಅಲ್ಲ ಇದು ದೇಹದ ಆಸೆ, ಇಂದ್ರಿಯಗಳ ಆಸೆ, ನಾನು ಬೇರೆ ದೇಹ ಬೇರೆ ಅನ್ನುವಂಥ ಅರಿವು ಅದಕ್ಕೆ ಸದಾ ಇರ್ಬೇಕಾಗುತ್ತೆ. ಅಂದ್ರೆ ನಮ್ಮ ಆ ಮನಸ್ಸಿನ ಹಂತ ಕಾಮ ಶರೀರ ಅಥವಾ ಕಾಮ ಲೋಕದ ಹಂತವನ್ನ ಮೀರಿ ಇದು ನಾನು ಅಲ್ಲ, ನನ್ನದು ಅನ್ನುವಂತ ಹಂತದಲ್ಲೇ ನಾನು ಇದ್ಬಿಡ್ತಾ ಇದ್ದೀನಿ, ಇದು ನನ್ನ ಆಸೆ ಅನ್ಕೊಳ್ತಾ ಇದ್ದೀನಿ, ಈ ಆಸೆಗೂ ನನಗೂ ಸಂಬಂಧ ಇಲ್ಲ, ನಾನು ಬೇರೆ, ಇದು ದೇಹದ ಆಸೆ, ದೇಹ ನನ್ನನ್ನ ಕಟ್ ಹಾಕ್ತಾ ಇದೆ ಅನ್ನುವಂತ ಗಮನ ಅಲ್ಲಿ ನಮ್ಗೆ ಸದಾ ಇರ್ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನಾವು ಮಾಡ್ಬೇಕಾಗಿರುವಂತ ಕೆಲಸ ಏನು ಅಂದ್ರೆ ಕಾಮವನ್ನ ಗೆಲ್ಬೇಕಂದ್ರೆ ಆಸೆಯನ್ನ ಗೆಲ್ಬೇಕಾಗಿದೆ. ಈ ಆಸೆ ಅನ್ನೋವಂಥದ್ದು ನಾವು ಅನ್ಕೊಳ್ತೀವಿ ಒಂದು ಆಸೆ ಪೂರೈಸಿದ್ರೆ ಸಾಕು ಆಸೆಗಳನ್ನ ಗೆಲ್ಲಬಹುದು ಅಂತ. ಆದ್ರೆ ಆಸೆಯ ಸ್ವಭಾವ ಹಾಗಲ್ಲ. ನಾವು ಎಷ್ಟು ಆಸೆಗಳನ್ನ ಪೂರೈಸ್ತಾ ಬರ್ತಾ ಇರ್ತೀವೋ ಅದು ಇನ್ನಷ್ಟು ಬೆಳೀತಾ ಬರುತ್ತೆ. ಅದನ್ನೇ ನಾವು ತೃಷ್ಣೆ ಅಂತ ಕರಿತೀವಿ. ಅಂದ್ರೆ ಆ ಬಾಯಾರಿಕೆ ಅನ್ನುವಂಥದ್ದು ನಿಲ್ಲದೆ ಇರುವಂತಹದ್ದು. ನಾವೆಷ್ಟು ಅದಕ್ಕೆ ಅನುಕೂಲಗಳನ್ನ ಮಾಡಿ ಕೊಡ್ತಾ ಇರ್ತೀವೋ ಅಷ್ಟು ಅದು ಬೆಳೀತಾ ಇರುತ್ತೆ. ಹಾಗಾಗಿ ಅದನ್ನ ಯಾವುದೋ ಒಂದು ಹಂತದಲ್ಲಿ ನಿಲ್ಲಿಸ್ಬೇಕಾಗಿದೆ. ಅದನ್ನ ನಿಲ್ಲಿಸುವಂತ ಪ್ರಯತ್ನವನ್ನ ನಾವು ಮಾಡ್ಬೇಕಾಗಿದೆ. ಹಾಗೆ ನಮ್ಮ ಶರೀರವನ್ನ ನಮ್ಮ ಹತೋಟಿಗೆ ಅಂದ್ರೆ ಈ ಸ್ಥೂಲ ದೇಹವನ್ನ ನಮ್ಮ ಸ್ವಾಧೀನಕ್ಕೆ ತೆಗೆದುಕೊಂಡು ಬರ್ಬೇಕಾಗಿದೆ. ಆಗ ಮಾತ್ರನೇ ನಾವು ಮನಸ್ಸನ್ನ ಹತೋಟಿಗೆ ತಗೊಳ್ಳೋದಿಕ್ಕೆ ಸಾಧ್ಯ. ಅಂದ್ರೆ ಏನ್ ಮಾಡ್ಬೇಕಾಗಿದೆ, ನಾವು ಮಾಡ್ಬೇಕಾಗಿರೋಂತ ಕೆಲಸ ಏನು ಅಂದ್ರೆ ಯಾವಾಗಲೂ ನಾನು ಅಂದ್ರೆ ಎಲ್ಲಿ ಬಂದ್ರು ಕೂಡ ವಾಪಸ್ಸು ಅಲ್ಲಿಗೆನೇ ಬರ್ತೀವಿ. ಅಂದ್ರೆ ಸ್ವಾರ್ಥ.
ಎಲ್ಲಿ ಸ್ವಾರ್ಥ ಇದೆಯೋ ಅಲ್ಲಿ ನಾವು ಈ ಕಾಮ ಮನಸ್ಸನ್ನ ಗೆಲ್ಲೋದಿಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ನಾನು ನನ್ನದು ಅನ್ನುವಂಥ ಯೋಚನೆಗಳಲ್ಲೇ ಇರುವಂಥ ವ್ಯಕ್ತಿಗೆ ಪರಹಿತ ಚಿಂತನೆ ಅನ್ನುವಂಥದ್ದು ಬರೋದಿಕ್ಕೆ ಸಾಧ್ಯ ಇಲ್ಲ. ನಾವು ಮಾಡ್ಬೇಕಾಗಿರುವಂತ ಸಾಧನೆ ಏನಪ್ಪಾ ಅಂದ್ರೆ ಸ್ವಾರ್ಥವನ್ನ ಗೆಲ್ಲುವಂಥದ್ದು, ನಾನು ಅಹಂಕಾರವನ್ನ ಗೆಲ್ಲುವಂಥದ್ದು. ಎಲ್ಲಿ ಅಹಂಕಾರ ಇದೆ ಅಲ್ಲಿ ಪ್ರಜ್ಞೆ ವಿಕಾಸ ಹೊಂದೋದಿಕ್ಕೆ ಸಾಧ್ಯ ಇಲ್ಲ. ಅದು ದೊಡ್ಡ ಗೋಡೆಯನ್ನ ಕಟ್ಟಿ ಹಾಕುತ್ತೆ ನಮಗೂ ಆ ಪ್ರಜ್ಞಾ ವಿಕಾಸದ ಮಧ್ಯದಲ್ಲಿ. ಹಾಗಾಗಿ ನಮ್ಮ ಹೃದಯಗಳು ಪರಿಶುದ್ಧವಾದಾಗ ಅಂದ್ರೆ ಸ್ವಾರ್ಥ ರಹಿತವಾದಾಗ ಅಂತರ್ವಾಣಿ ನಮ್ಗೆ ಕೇಳಿಸುತ್ತೆ. ನಾವು ಯಾರು ಅನ್ನುವಂಥದ್ದು ನಮ್ಗೆ ಅರ್ಥ ಆಗುತ್ತೆ. ಈ ಶರೀರ ನಾನಾ, ಈ ಆಸೆಗಳು ನಾನಾ, ಈ ಯೋಚನೆಗಳು ನಾನಾ, ಅದಕ್ಕೂ ಮೀರಿದ ಇನ್ನೊಂದು ತತ್ವ ಇದೆಯಾ, ಯಾವುದು ನನ್ನ ಮೂಲ ತತ್ವ, ಯಾವುದು ನನ್ನ ಮೂಲ ಸ್ಥಾನ ಅನ್ನುವಂಥದ್ದು ಅರ್ಥ ಆಗ್ಬೇಕಾದ್ರೇನೆ ನಾವು ಅದನ್ನೇ ಮನಸ್ಸಾಕ್ಷಿ ಅಥವಾ ಕಾನ್ಶಿಯಸ್ನೆಸ್ ಅಂತ ಕರಿತೀವಿ. ಆ ಮನಸ್ಸಾಕ್ಷಿ ನಮಗೆ ಮುಖ್ಯವಾಗಿ ಹೇಳ್ಕೊಡುವಂಥದ್ದು ಏನು ಅಂದ್ರೆ ಯಾವುದು ಸರಿ ಯಾವುದು ತಪ್ಪು. ಯಾರಾದ್ರೂ ತಪ್ಪುಗಳನ್ನ ಮಾಡ್ತಾ ಇದ್ದೀನಿ ಮನಸ್ಸಾಕ್ಷಿನೇ ಇಲ್ವಾ, ಇವನೇ ಇಷ್ಟು ತಪ್ಪುಗಳು ಮಾಡ್ತಾ ಇದ್ದಾನಲ್ಲ ಅಂತ ಹೇಳ್ತೀವಿ. ಅಂದ್ರೆ ಆ ಮನಸ್ಸಾಕ್ಷಿ ನಮ್ಮನ್ನ ತಿದ್ದುತ್ತೆ, ಯಾವುದು ಸರಿ ಅನ್ನೋದ್ರ ಕಡೆ ಹೋಗೋದಿಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ. ಈ ಮನಸ್ಸಾಕ್ಷಿ ನಮ್ಮಲ್ಲಿ ಬೆಳೀತಾ ಬರಬೇಕಾಗಿದ್ರೆ ನಾವು ಆ ಸ್ವಾರ್ಥ ಮನೋಭಾವನೆಯನ್ನ ಕಡಿಮೆ ಮಾಡ್ಕೊಳ್ತಾ ಬರ್ಬೇಕು. ಸ್ವಾರ್ಥವನ್ನ ಗೆಲ್ಲೋದು ಅಂದ್ರೆ ಬುದ್ಧ ಭಗವಾನರ ಮಾತಲ್ಲಿ 1000 ಸಮರಗಳನ್ನಾದ್ರೂ ಗೆಲ್ಲಬಹುದು, ಸ್ವಾರ್ಥವನ್ನ ಗೆಲ್ಲುವಂಥದ್ದು ಕಷ್ಟ ಅಂತ. ಆದ್ರೆ ಕಷ್ಟ ಆದ್ರೂ ಕೂಡ ಪ್ರಯತ್ನ ಪೂರ್ವಕವಾಗಿ ನಾವು ಮಾಡ್ಬೇಕಾಗಿರುವಂತಹ ಸಾಧನೆನೇ ಅದು. ಯಾವುದು ಅಂದ್ರೆ ಸ್ವಾರ್ಥವನ್ನ ಗೆಲ್ಲುವಂಥದ್ದು. ಎ ಥಿಯಾಸಫಿಸ್ಟ್ ಡಸ್ ನಾಟ್ ಲಿವ್ ಫಾರ್ ಹಿಮ್ಸೆಲ್ಫ್. ಅವನಿಗಾಗಿ ಅವನು ಜೀವನ ಮಾಡ್ತಾ ಇದ್ದಾನೆ, ಅವನಷ್ಟೇ ಸುಖವಾಗಿರೋದ್ರ ಬಗ್ಗೆ ಅವನ ಗಮನ ಹರಿಸ್ತಾ ಇದ್ದಾನೆ ಅಂದ ಮೇಲೆ ಅವನು ನಿಜವಾದ ಥಿಯಾಸಫಿ ಔಪಾಸಿಕ ಜೀವನವನ್ನ ಮಾಡ್ತಾ ಇಲ್ಲ ಅಂತಲೇ ಅರ್ಥ. ನಾವು ಈ ಹಂತಗಳನ್ನ ಮೀರಿ ಪ್ರಜ್ಞಾ ಹಂತಗಳಲ್ಲಿ ಮುಂದುವರಿಬೇಕು ಅಂದ್ರೆ ನಾವು ಮುಖ್ಯವಾಗಿ ಮಾಡ್ಬೇಕಾಗಿರುವಂತ ಕೆಲಸ ಏನು ಅಂದ್ರೆ ಸ್ವಾರ್ಥವನ್ನ ಗೆಲ್ಬೇಕು. ಸ್ವಾರ್ಥವನ್ನ ಗೆದ್ದಾಗ ಮಾತ್ರನೇ ನಾವು ಆಸೆಯನ್ನ ಗೆಲ್ಲೋದಿಕ್ಕೆ ಸಾಧ್ಯ. ಆಸೆಗೂ ಸ್ವಾರ್ಥ ಅಂದ್ರೆ ನನ್ನದು ನನಗೇ ಬೇಕು ಅನ್ನುವಂಥದ್ದೇ ಆಸೆ. ಯಾವಾಗ ಆಸೆಯನ್ನ ಗೆಲ್ಲುವಂತ ಪ್ರಯತ್ನ ಮಾಡುವಂತ ಹಂತದಲ್ಲಿ ನಾವು ಸ್ವಾರ್ಥವನ್ನ ಗೆಲ್ಬೇಕಾಗುತ್ತೆ. ಆಗ ಸಹಜವಾಗಿ ಕಾಮ ಮನಸ್ಸು ಉನ್ನತ ಮನಸ್ಸಾಗೋದಕ್ಕೆ ಸಾಧ್ಯ ಆಗುತ್ತೆ. ಈ ಉನ್ನತ ಮನಸ್ಸೇನೆ ಬುದ್ಧಿಯೊಡನೆ ಆತ್ಮದೊಡನೆ ಸೇರಿದಾಗ ನಾವು ಅದನ್ನ ತ್ರಿಪುಟಿ ಅಂತ ಕರಿತೀವಿ. ಅಂದ್ರೆ ಮಾತೆ ಅನಿ ಬೆಸೆಂಟರ ಪ್ರಕಾರ ಈ ಕಲ್ಪದಲ್ಲಿ ನಾವು ಸಾಧನೆ ಮಾಡ್ಬೇಕಾಗಿರುವಂತದ್ದು ಇಷ್ಟನ್ನ ಏನು, ಈ ಅಧಮ ಚತುಷ್ಟಯ ಜೊತೆಗೆ ಕಾಮದೊಂದಿಗೆ ಸೇರಿರುವಂತ ಮನಸ್ಸನ್ನ ಆ ಕಾಮದಿಂದ ಬಿಡುಗಡೆಯನ್ನ ಪಡಿಸುವಂಥದ್ದು. ಇದು ನಮ್ಮ ಕಾರ್ಯಕ್ಷೇತ್ರ. ಇನ್ನ ಮುಂದಿಂದು ಯಾವ್ದಪ್ಪ ಅಂದ್ರೆ ಬುದ್ಧಿ ಹಾಗೂ ಆತ್ಮ. ಇನ್ನು ನಾವು ಅಷ್ಟು ಬೆಳವಣಿಗೆಯನ್ನ ಹೊಂದಿಲ್ಲ ಅನ್ನುವಂಥದ್ದು ತಾಯಿ ಅನಿ ಬೆಸೆಂಟರ ವಿಚಾರ. ಅದನ್ನೇ ನಾವು 6ನೇ ಮತ್ತು 7ನೇ ತತ್ವ ಅಂತ ಕರೀತಾ ಇದ್ವಿ. ಈ 6, 7ನೇ ತತ್ವಗಳನ್ನ ನಾವು ಬುದ್ಧಿ ಮತ್ತು ಆತ್ಮ ಅಂತ ಕರಿತೀವಿ. ಅಂದ್ರೆ ಆ ವಿಶ್ವಾತ್ಮನ ಒಂದು ಕಿರಣ ಆತ್ಮ ಅಂತ ನಾವು ಕರೆದಾಗ ಆ ಆತ್ಮದ ಅಂದ್ರೆ ಮೇಲಿಂದ ಒಂದೊಂದೇ ಹಂತದಲ್ಲಿ ಕೆಳಗಡೆಗೆ ಇಳಿದು ಬಂದು ಒಂದೊಂದೇ ಹೊದಿಕೆಗಳನ್ನ ಹಾಕೊಂಡಾಗ ವಿಶ್ವಾತ್ಮನ ಒಂದು ಕಿರಣ ಆತ್ಮ, ಆ ಆತ್ಮ ಚೈತನ್ಯದ ಒಂದು ಕಿರಣ ಬುದ್ಧಿ. ನಾವು ಅದನ್ನೇ ಬುದ್ಧಿ ಪ್ರಜ್ಞೆ ಅಂತ ಕರಿತೀವಿ. ಅದನ್ನೇ ನಾವು ತ್ರಿಪುಟಿ ಅಂತಲೂ ಕರಿತಾ ಇದ್ವಿ. ಎಲ್ಲಿವರೆಗೂ ಈ ಆತ್ಮ ಬುದ್ಧಿ ಅನ್ನುವಂತ ವಿಶ್ವವ್ಯಾಪಕ ತತ್ವ, ಈ ಮನಸ್ಸು ನಾನು ಅನ್ನುವಂತ ಕರ್ತೃತ್ವ ಭಾವನೆಯನ್ನ ಬಿಟ್ಟು ವಿಶ್ವಾತ್ಮನೊಂದಿಗೆ ಒಂದಾದಾಗ ಅದರ ಚೈತನ್ಯ ಸ್ವರೂಪದ ಅರಿವಾಗೋದಿಕ್ಕೆ ಸಾಧ್ಯ. ಹಾಗಾಗಿ ಈ ಮನಸ್ಸು ಆಧ್ಯಾತ್ಮಿಕ ಸ್ವಭಾವವನ್ನ ಹೊಂದಬೇಕು, ಕಾಮದಿಂದ ಬಿಡುಗಡೆಯನ್ನ ಹೊಂದಬೇಕು ಅಂದ್ರೆ ಆ ಮನಸ್ಸು ಬುದ್ಧಿಯ ಜೊತೆ ಸೇರಬೇಕು. ಮನಸ್ಸಿನ ಗಮನ ಬುದ್ಧಿಯ ಕಡೆ ಹೋದಾಗ ಮಾತ್ರ ಕಾಮದಿಂದ ಅದು ಬಿಡುಗಡೆಯನ್ನ ಹೊಂದೋದಿಕ್ಕೆ ಸಾಧ್ಯ. ಹಾಗಾಗಿ
ಮಾತೆ ಅನಿಬೆಸೆಂಟರು ಹೇಳ್ತಾರೆ, ಈ ಕೆಳಗಿನ ಮನಸ್ಸು ಉನ್ನತ ಮನಸ್ಸಿನ ಕಡೆ ಹೋಗ್ಬೇಕು. ಅದೇ ರೀತಿಯಲ್ಲಿ ಉನ್ನತ ಮನಸ್ಸು ತನ್ನ ಬುದ್ಧಿಯ ಕಡೆ ಪ್ರಯಾಣವನ್ನ ಬೆಳೆಸ್ಬೇಕು. ಉನ್ನತ ಮನಸ್ಸು ನಂತರದಲ್ಲಿ ಆತ್ಮದ ಕಡೆ ತನ್ನ ಪ್ರಯಾಣವನ್ನ ಬೆಳೆಸ್ಬೇಕು. ಆ ತ್ರಿಪುಟಿಯ ಸಂಪೂರ್ಣ ಅರಿವು ಆಗ್ಬೇಕು. ಆಗ ಇವೆರಡೂನು ಅಂದ್ರೆ ಉನ್ನತ ಮನಸ್ಸು ಹಾಗೂ ಬುದ್ಧಿ ಆತ್ಮದ ಪ್ರಕಾಶವನ್ನ ಪಡೋದಿಕ್ಕೆ ಸಾಧ್ಯ. ಈ ಮೂರು ಅಂದ್ರೆ ಉನ್ನತ ಮನಸ್ಸು, ಬುದ್ಧಿ ಹಾಗೂ ಆತ್ಮ ಒಂದಾಗಿ ಸೇರೋದನ್ನ ನಾವು ವಿಶ್ವಾತ್ಮನ ಒಂದು ಕಿರಣ ಅಂತ ಕರಿತೀವಿ. ಈ ಅಂತಸ್ತಿನಲ್ಲಿ ಎಲ್ಲ ತತ್ವಗಳು ಅಂದ್ರೆ ಆತ್ಮ ತತ್ವಗಳು ಸ್ವಪ್ರಜ್ಞೆಯಿಂದ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನೇ ನಾವು ಎಲ್ಲ ಹಂತಗಳಲ್ಲೂ ಪ್ರಜ್ಞಾವತ್ತಾಗಿ ಕೆಲಸವನ್ನ ಅಥವಾ ವ್ಯವಹಾರಗಳನ್ನ ಮಾಡ್ತಾ ನಾವೇ ಆತ್ಮತತ್ವ, ನಾನೇ ಅಂದ್ರೆ ನಾವು ಹೇಳುವಂತದ್ದು ಆತ್ಮ ಸಾಕ್ಷಾತ್ಕಾರವೇ ನಮ್ಮ ಗುರಿ. ದ ಏಮ್ ಆಫ್ ಮ್ಯಾನ್ ಈಸ್ ಸೆಲ್ಫ್ ರಿಯಲೈಸೇಷನ್. ಎಲ್ಲಿಂದ ಮೇಲಿಂದ ಕೆಳಗಡೆಗೆ ಇಳಿದು ಬಂದು ಹಾಗೇನೆ ಅದನ್ನೆಲ್ಲ ಒಂದೊಂದೇ ಹೊದಿಕೆಯನ್ನ ಬಿಡಿಸ್ಕೊಳ್ತಾ ನಾನು ಯಾರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದನ್ನೇ ನಾವು ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತೀವಿ. ಈ ಹಂತದಲ್ಲಿ ಮಾತೆ ಅನಿಬೆಸೆಂಟ್ರು ಹೇಳ್ತಾರೆ, ಯತ್ರ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಈ ಹಂತವನ್ನ ಅಂದ್ರೆ ಆತ್ಮ ಸಾಕ್ಷಾತ್ಕಾರದ ಹಂತವನ್ನ ಮಾತಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಾತಲ್ಲಿ ಹೇಳೋಂತ ಅವಕಾಶ ಇದ್ದಿದ್ರೆ ನಾನು ಅದು ಹೇಗಿರುತ್ತೆ ಅನುಭವ ಅಂತ ನಿಮ್ಗೆ ಹೇಳ್ಬೋದಿತ್ತು. ಇದೇನಿದ್ರು ಕೂಡ ಧ್ಯಾನದ ಮುಖಾಂತರ ತಿಳ್ಕೊಳ್ಳುವಂತಹ ಒಂದು ಸಾಕ್ಷಾತ್ಕಾರ ಅಂತ ಹೇಳ್ತಾ ನಮ್ಮ ಸಾಧನೆಯ ಬಗ್ಗೆ ಹೇಳ್ತಾರೆ ತಾಯಿ, ಸ್ವಾರ್ಥವನ್ನ ಬಿಟ್ಟು ತಾಳ್ಮೆಯಿಂದ ಯಾವಾಗ್ಲೂ ಕೂಡ ನಮ್ಮ ಆಧ್ಯಾತ್ಮಿಕ ಅನುಭವಗಳು ಅಥವಾ ಆಧ್ಯಾತ್ಮಿಕ ಸಾಧನೆ ಲೌಕಿಕ ಸಾಧನೆಯ ರೀತಿಯಲ್ಲಿ ಹೊರ ಪ್ರಪಂಚಕ್ಕೆ ಕಾಣಿಸುವಂತದ್ದು ಅಲ್ಲ. ಆಧ್ಯಾತ್ಮಿಕ ಸಾಧನೆ ಏನಿದ್ರು ಕೂಡ ಆಂತರಿಕ ಸಾಮ್ರಾಜ್ಯದಲ್ಲಿ ನಡೆಯುವಂತಹ ಒಂದು ಸಾಧನೆ. ಹಾಗಾಗಿ ಅವರು ಎಲ್ಲಿವರೆಗೂ ನಡೆದಿದೆ, ಎಷ್ಟು ದೂರ ನಡೆದಿದೆ ಅನ್ನೋದಕ್ಕೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಏನಿದ್ರು ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಟೆಸ್ಟ್ ಏನ್ ನೋಡ್ಬೋದು ನಾವು ಅಂದ್ರೆ ಆ ಪ್ರಿಯತ್ವ ಹಾಗೂ ಆನಂದದ ಅನುಭವ ನಮ್ಗಾಗುತ್ತೆ. ಎಲ್ಲಿವರೆಗೂ ಪ್ರತ್ಯೇಕತೆಯನ್ನ ನೋಡ್ತೀವೋ ಅಲ್ಲಿವರೆಗೂ ಅದು ಆಧ್ಯಾತ್ಮಿಕ ಸಾಧನೆ ಅಲ್ಲ ಅಂತ ನಾವು ಅಂದಾಗ, ನಾವು ಪ್ರತ್ಯೇಕ ಮನೋಭಾವನೆಯನ್ನು ಬಿಟ್ಟು ಎಲ್ಲವನ್ನು ಆತ್ಮತತ್ವವಾಗಿ ನೋಡಿದಾಗ ನಮ್ಮಲ್ಲಿ ಪ್ರಿಯತ್ವ ಅಂದ್ರೆ ಪ್ರೇಮ ಭಾವನೆ ಸಹಜವಾಗಿ ಬರುತ್ತೆ. ಈ ಆತ್ಮ ಆ ಆತ್ಮದೊಂದಿಗೆ ಒಂದಾಗುತ್ತೆ. ಯಾವಾಗ ಆ ಒಂದಾಗುತ್ತೋ ಆನಂದಮಯ ಜೀವನ ನಮ್ಮದಾಗುತ್ತೆ. ಹಾಗಾಗಿ ಎಷ್ಟು ಆ ಪ್ರೇಮ ತತ್ವ ನಮ್ಮಲ್ಲಿ ಬೆಳೀತಾ ಇದೆಯೋ, ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಈ ಬ್ಲಿಸ್ ಅನ್ಕಂಡೀಷನಲ್ ಯಾವ ಕಾರಣನೂ ಇಲ್ಲದಿರಾನೆ ಆನಂದದ ಅನುಭವ ಆಗ್ತಾ ಇದೆಯೋ, ಅಲ್ಲಿ ನಾವು ಅರ್ಥ ಮಾಡ್ಕೋಬಹುದು ಆಧ್ಯಾತ್ಮಿಕ ಸಾಧನೆ ಮುಂದುವರಿತಾ ಇದೆ ಅಂತ. ಈ ತತ್ವಗಳಲ್ಲಿ ಸಿಲುಕಾಕೊಂಡಿರುವಂತ ಅಧಮ ಚತುಷ್ಟಯಗಳಲ್ಲಿ ಸಿಲುಕಾಕೊಂಡಿರುವಂತ ಮನುಷ್ಯ ಇದರಿಂದ ಮುಂದಕ್ಕೆ ನಡೆದು ಆತ್ಮ ಸಾಕ್ಷಾತ್ಕಾರವನ್ನ ಪಡೆಯೋದಿಕ್ಕೆ ಸಾಧ್ಯ ಅಂತ. ಇಲ್ಲಿ ಈ ಯಾತಕ್ಕಾಗಿ ಈ ಪ್ರಪಂಚ ಹುಟ್ಟಿತು ಅನ್ನುವಂತರ ಉದ್ದೇಶ ಪರಿಪೂರ್ಣತೆಯನ್ನು ಹೊಂದುವಂತದ್ದು ಎಲ್ಲಿ ಅಂದ್ರೆ ಎಲ್ಲರ ಆತ್ಮ ಸಾಕ್ಷಾತ್ಕಾರದಲ್ಲಿ. ಹಾಗಾಗಿ ಎಲ್ಲಕ್ಕೂ ಮೂಲಭೂತವಾಗಿರುವಂತ ಆ ಏಕೈಕ ಚೈತನ್ಯದಲ್ಲಿ ಒಂದಾಗುವಂತಹದೇ ಮನುಷ್ಯನ ಗುರಿ, ಸೆಲ್ಫ್ ರಿಯಲೈಸೇಷನ್. ಅದನ್ನೇ ನಾವು ಆತ್ಮ ಸಾಕ್ಷಾತ್ಕಾರ ಅಂತ ಕರಿತೀವಿ. ಇಷ್ಟು ಅವಕಾಶವನ್ನು ಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನ ನಿಲ್ಲಿಸ್ತಾ ಇದ್ದೀನಿ.